ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಲಕ್ಕೆ ಇದೇ ಪರಪ್ಪನಗ್ರಹಾರ ಜೈಲಲ್ಲಿ ದರ್ಶನ್ ರಾಜಾತಿಥ್ಯವನ್ನು ನೋಡಿಕೊಂಡು ವಿಡಿಯೋ ಕಾಲ್ ಮಾಡಿಕೊಂಡು ಕಾಫಿ ಮಗ್ಗಲ್ಲಿ ಕುಡ್ಕೊಂಡು ಆರಾಮಾಗಿ ಹರಟೆ ಹೊಡ್ಕೊಂಡು ಅಲ್ಲಿನ ಕೆಲ ಪಾತಕಿಗಳು, ಶಿಕ್ಷೆ ಆಗಿರುವವರು, ನಟೋರಿಯಸ್ ರೌಡಿ ಶೀಟರ್ಗಳು, ಕೊಲೆಪಾತಕರು ಅವರೊಂದಿಗೆ ಕೂತದ್ದದ್ದು ಹೌದು. ಆದರೆ ಬದಲಾದ ಸನ್ನಿವೇಶದಲ್ಲಿ ಅದೇ ಪರಪ್ಪನಗ್ರಹಾರ ಸ್ವಾಮಿ ನನ್ನ ಬೆರಳುಗಳಿಗೆಲ್ಲ ಫಂಗಸ್ ಬಂದುಬಿಟ್ಟಿದೆ, ಬಿಸಿಲ ಮುಖ ನೋಡಿ 1 ತಿಂಗಳಾಯಿತು ಅಥವಾ 30 ದಿನ ಆಯಿತು, ನನಗೆ ವಿಷ ಕೊಟ್ಟುಬಿಡಿ ಸ್ವಾಮಿ, ಒಂಚೂರು ವಿಷ ಕೊಟ್ಟುಬಿಡಿ, ನನಗೆ ನಾನೊಬ್ಬನಿಗೆ ಮಾತ್ರ ಕೊಡಿ, ಇನ್ಯಾರಿಗೂ ಬೇಡ ಅಂಥೇಳಿ ದರ್ಶನ್ ಬೇಡಿಕೊಳ್ತಾ ಇರ್ತಕ್ಕಂಥ ಸನ್ನಿವೇಶಕ್ಕೂ ಕೂಡ ಕೋರ್ಟ್ ಸಾಕ್ಷಿ ಆಗಿಬಿಡುತ್ತೆ ಇವತ್ತು. ಹಾಗೆಲ್ಲ ಮಾತಾಡಬಾರ್ದಪ್ಪ ದರ್ಶನ್, ಆ ಥರ ಎಲ್ಲ ಮಾತಾಡಬಾರ್ದು. ನ್ಯಾಯಾಧೀಶರು ಆ ಥರ ಹೇಳುವ ಮಟ್ಟಿಗೆ ದರ್ಶನ್ ಪರಿಸ್ಥಿತಿ ಆಗಿದೆಯಾ? 2 ಎಕ್ಸ್ಟ್ರೀಮಿಟಿ. ಅದೇ ಜೈಲೇ ರಾಜಾತಿಥ್ಯವನ್ನು ಕಂಡದ್ದು ಒಂದು ಕಡೆ, ಅದೇ ಜೈಲು ಬಿಸಿಲು ಮುಖ ತೋರಿಸ್ತಾ ಇಲ್ಲ ನನಗೆ ಅಂತ ಹೇಳಿ. ಈ ಥರ ನಡ್ಕೊಳ್ಬಹುದಾಗತ್ತಾ ಒಂದು ಜೈಲು ಅಧಿಕಾರಿಗಳು? ಕೊಟ್ಟರೆ ಹಂಗೆ ಕೊಡ್ತೀನಿ, ಇಲ್ಲಿದ್ದರೆ ಹಿಂಗೆ ಕೊಡ್ತೀನಿ. ಇದರ ನಡುವೆ SP ಅವರಿಗೆ ಅಥವಾ ಸರ್ಕಾರಿ ಪರ ವಕೀಲರಿಗೆ ಇಲ್ಲಿ ಹಿನ್ನಡೆ ಆಗಿದೆಯಾ? ಏನು ಕೊಡಕೂಡ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು, ಬಳ್ಳಾರಿ ಜೈಲಿಗೆ ಹಾಕಬೇಕು, ಬೇಲ್ ಸಿಗಲಿಕ್ಕಿಂತ ಮುಂಚಿತವಾಗಿ ಬೇಲ್ ಸಿಕ್ಕಾಗ ಇದ್ದದ್ದು ಅಲ್ಲೇ ಅದೇ ಜೈಲಿವಾಗಿರಬೇಕು, ಎಲ್ಲ ಈ ಬೇಕ್ರಿ ತಿಂಡಿಗಳಿಗೂ ಒಂದಷ್ಟು ಹಿಂಸೆ, ಹಣ ತರಿಸ್ಕೊಳ್ಳೋದಕ್ಕೂ ಹಿಂಸೆ. ಅಲ್ಲರಿ ನಮ್ಮ ದುಡ್ಡಲ್ಲಿ ನಾವು ಒಂದು ಹಾಸಿಗೆ ತರಿಸ್ಕೋಬಾರ್ದಾ, ಒಂದು ಬಟ್ಟೆ ತರಿಸ್ಕೋಬಾರ್ದಾ, ತಿಂಡಿಗೆ ಸ್ವಲ್ಪ ಕಾಸು ಹಾಕ್ಸ್ಕೋಬಾರ್ದಾ, ನಮಗೂ ಇಲ್ಲಿ ಬೋರ್ ಆಗಲ್ವಾ? ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಆಕ್ಷೇಪ 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 ವ್ಯಕ್ತವಾಗ್ತಾ ಇತ್ತು. ಆದರೆ ಅಂಥ ಎಲ್ಲ ಆಕ್ಷೇಪಗಳಿಗೆ ಇವತ್ತು ಹಿನ್ನಡೆಯಾಗಿದೆ. ಈ ಮೂಲಕವಾಗಿ ಒಂದು ಸಣ್ಣ ನಿರಾಳತೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಸಿಕ್ಕಿದೆಯಾ? ಸಣ್ಣ ನಿರಾಳತೆ. ಈ ಒಂದು ಹಂತ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಬೇಲಿಗೆ ಅಪ್ಲೈ ಮಾಡಬೇಕು ಅಂತ ಅಂದುಕೊಂಡರೆ ಮುಂದಿನ ದಿನಗಳಲ್ಲಿ ಇವತ್ತಿಗೆ ವಿಷ ಕೊಟ್ಟುಬಿಡಿ ಅನ್ನೋದು ಬೇರೆ ಅಲ್ಲ, ನನಗೊಂದು ದಯಾಮರಣ ಕೊಟ್ಟುಬಿಡಿ ಅಂತ ಹೇಳೋದು ಬೇರೆ ಅಲ್ಲ. ಇಲ್ಲಿ ನನಗೆ ಹಿಂಸೆ ಆಗ್ತಾ ಇದೆ, ಬಿಸಿಲು ನೋಡ್ತಾ ಇಲ್ಲ ನಾನು ಅಂತ ಹೇಳಿದ್ರೆ ಆ್ಯಸ್ ಇಫ್ ಅಂಡಮಾನ್ ನಿಕೋಬಾರ್ನ ಕಾಲಾಪಾನಿ ಶಿಕ್ಷೆಗೆ ಈಕ್ವಲ್ಲ ಇದು. ಕಾಲಾಪಾನಿ ಅಂತ ಶಿಕ್ಷೆಯಲ್ಲಿ ಏನಾದರೂ ಇಲ್ಲಿ ದರ್ಶನ್ ಇದ್ದಾರಾ? 1 ತಿಂಗಳು ಬಿಸಿಲು ನೋಡಿಲ್ಲ ಅಂತ ಹೇಳಿದ್ರೆ ನನ್ನ ನಾಲೆಡ್ಜ್ ಪ್ರಕಾರ ಕಾಲಾಪಾನಿ ಶಿಕ್ಷೆ ಬಗ್ಗೆ ಆ ಥರ ಮಾಡ್ತಿದ್ರು ಅಂತ ನಾನು ಕೇಳಿದ್ದೀನಿ. ಆಚೆನೇ ಬಿಡಲ್ಲ, ಬೆಳಕಿನ ದರ್ಶನನೇ ಆಗಲ್ಲ. ಅನೇಕರಿಗೆ ಬೆಳಕಲ್ಲಿರುವವರಿಗೆ ಬೆಳಕಲ್ಲಿ ಇರದೇ ಇದ್ದವರ ಬೆಲೆ ಗೊತ್ತಾಗಲ್ಲ, ಅವರ ಹಿಂಸೆ ಕೂಡ ಗೊತ್ತಾಗಲ್ಲ. ಬೆಳಕಲ್ಲೇ ಇರಲ್ಲ ನೀವು 1 ತಿಂಗಳು ಅಂತ ಹೇಳಿಬಿಟ್ರೆ ಅದು ಜೀವಂತ ನರಕ. ಅದು ಎಲ್ಲೋ ಯಮಲೋಕ ಅದು ಇದು ಏನೂ ಇಲ್ಲ, ನರಕ. 1 ತಿಂಗಳು ಬೆಳಕು ತೋರಿಸ್ತಾ ಇದ್ದುಬಿಡಲಿ ಮನುಷ್ಯನಿಗೆ. ಒಂದು ಸಣ್ಣ ಕಿಂಡಿಯಿಂದ ಒಂದೇ ಒಂದು ಸಣ್ಣ ಬೆಳಕು 1 ತಿಂಗಳಾದಮೇಲೆ ಬಂದುಬಿಟ್ರೂ ಕೂಡ ಅವನು ಅದಕ್ಕೆ ಕಣ್ಣು ಬಿಡಲಾರ, ದೇಹವನ್ನು ಒಡ್ಡಲಾರ, ಅದಕ್ಕೆ ಅಷ್ಟು ಒಂಥರ ಚಟಪಟಿಕೆ ಶುರುವಾಗ್ಬಿಡುತ್ತೆ ಅವನಲ್ಲಿ. ದರ್ಶನ್ ಏನಾದರೂ ಪರಪ್ಪನಗ್ರಹಾರದಲ್ಲಿ ಕಾಲಾಪಾನಿ ಶಿಕ್ಷೆಯಲ್ಲಿ ಇದ್ದಾರಾ? ಈ ಪ್ರಶ್ನೆ ಯಾಕೆ ಬಂತು ಅಂತ ಹೇಳಿದ್ರೆ ನನಗೆ ವಿಷ ಕೊಟ್ಟುಬಿಡಿ ಅಂತ ಖುದ್ದು ದರ್ಶನ್ ಕೇಳಿರೋದು ಇವತ್ತು ಬೇರೆಯವರಲ್ಲ. ಹಾಗಿದ್ದಾಗ 2 ಎಕ್ಸ್ಟ್ರೀಮಿಟಿಯಲ್ಲಿ ಪರಪ್ಪನಗ್ರಹಾರ ಕಾರಾಗೃಹ ನಡೀತಾ ಇದೆಯಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸಂಕೇತ್ ಹೆಣ್ಗಿ ಸರ್ ಇದ್ದಾರೆ, ಸುಪ್ರೀಂ ಕೋರ್ಟ್ನ ವಕೀಲರು. ಸ್ವಾಗತ ಸಂಕೇತ್ ಹೆಣ್ಗಿ ಸರ್ ನಿಮಗೆ ಡಿಬೇಟ್ಗೆ. ಇನ್ನೊಂದು ಕಡೆ ಲೋಕೇಶ್ವರ್ ಸರ್ ಇದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ಲೋಕೇಶ್ವರ್ ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ಸರ್, ಈಗ ರಾಜತಿಥ್ಯ ನೋಡಿದ್ವಿ, ಯಾರೋ ಆ ನಾಗ ಈ ನಾಗ, ವಿಲ್ಸನ್ ಗಾರ್ಡನ್ ನಾಗ, ಯಾರೋ ರಘು, ರವಿ, ಇವ್ರ ಕಡೆಯವರು ಪಟಾಲಮ್ಮು, ಒಬ್ಬನ ಕಡೆ ಜಾಸ್ತಿ ಇದ್ದಿದ್ದಕ್ಕೆ ಇನ್ನೊಬ್ಬ ಫೋಟೋ ತೆಗೆದು ಅವನೇ ಆಚೆ ಬಿಟ್ಟುಬಿಟ್ಟ, ವಿಡಿಯೋ ಕಾಲ್ ಮಾಡಿಸಿದ್ರು, ದರ್ಶನ್ ಹಾಯ್ ಅಂದಿದ್ದು ಎಲ್ಲ ನಾವು ನೋಡಿದ್ವಿ ಸರ್. ಅವತ್ತಿಗೆ ಆ ಕಥೆ ಇವತ್ತಿಗೆ ದರ್ಶನ್ ಎಕ್ಸ್ಪ್ಲೈನ್ ಮಾಡ್ತಿರೋದು ಹೇಗಿದೆ ಅಂದರೆ, ಇಫ್ ಐ ಆಮ್ ನಾಟ್ ರಾಂಗ್, 1 ತಿಂಗಳು ಬಿಸಿಲಲ್ಲಿ ಬಿಡದೆ ಒಬ್ಬ ಮನುಷ್ಯನ ಕೂರಿಸಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಜುಡಿಷಿಯಲ್ ಕಸ್ಟಡಿ ಅಂತ ಹೇಳೋಕ್ಕಾಗಲ್ಲ. ಅದೇ ನಿಜ ಆಗಿದ್ದರೆ, ಆರೋಪ ನಿಜ ಆಗಿದ್ದರೆ, ಸಜಾಬಂದಿಗೆ ಕಠಿಣ ಶಿಕ್ಷೆ ಇದ್ದರೆ ಬಹುಶಃ ಶಿಕ್ಷೆ ಕೊಡಬಹುದೇನೋ. 1 ತಿಂಗಳಿಂದ ಬಿಸಿಲು ನೋಡಿಲ್ಲ, ಫಂಗಸ್ ಬಂದುಬಿಟ್ಟಿದೆ ಅಂತ ಹೇಳಬೇಕು ಅಂದರೆ ಪರಪ್ಪನಗ್ರಹಾರ ಜೈಲು ಆ ಥರ ಟ್ರೀಟ್ ಮಾಡ್ತಾ ಇದೆಯಾ ಸರ್? ನಂಬಬಹುದಾ ನಾವು ಅದನ್ನು? ನೋಡಿ, ಟ್ರಯಲ್ ಪ್ರಿಸನರ್ಸ್ ಅಂತ ಏನಿದ್ದಾರೆ, ವಿಚಾರಣಾಧೀನ ಕೈದಿಗಳು, ಆ ತರದ ಅವಕಾಶ ದೇಶದ ಯಾವ ಮೂಲೆಯಲ್ಲೂ ಇಲ್ಲ. ಆ ತರದ ಟ್ರೀಟ್ಮೆಂಟ್ ಏನು ಕನ್ವಿಕ್ಷನ್ ಆಗಿರ್ತಾರೆ ಅದರಲ್ಲೂ ಅವ್ರಿಗೆ ರಿಗರಸ್ ಇಂಪ್ರಿಸನ್ಮೆಂಟ್ ಅಂತಾನು ಇರುತ್ತೆ, ಸಿಂಪಲ್ ಇಂಪ್ರಿಸನ್ಮೆಂಟ್ ಅಂತ ಇರುತ್ತೆ. ಆ ರಿಗರಸ್ ಇಂಪ್ರಿಸನ್ಮೆಂಟ್ ಅಂದ್ರೆ ಕಠಿಣವಾದ ಕೆಲಸ, ಅಂದ್ರೆ ಅಲ್ಲಿ ಕೆಲಸ ಮಾಡಿಸ್ತಾರೆ, ಮಾಡಿಸಿ ಅವ್ರಿಗೆ ಸಂಬಳ ಕೊಟ್ಟು ಅದನ್ನು ಅವ್ರಿಗೆ ಎಲ್ಲಾ ಮಿನಿಮಮ್ ಫೆಸಿಲಿಟಿ ಏನ್ ಕೊಡ್ಬೇಕು ಅದ್ ಕೊಟ್ಕೊಂಡೇ ಇರ್ತಾರೆ. ಊಟ ತಿಂಡಿ, ಮಲ್ಗಕ್ಕೆ, ಮತ್ತೊಂದು ಓಡಾಡಕ್ಕೆ, ಅವ್ರಿಗೆ ಲೈಬ್ರರಿ, ಎಲ್ಲಾ ಫೆಸಿಲಿಟಿನೂ ಇದ್ದೇ ಇದೆ ಎಲ್ಲಾ ಜೈಲಲ್ಲೂ. ಆ ತರದ್ದು ಎಲ್ಲೂ ಕಾಲಾಪಾನಿ ತರದ್ದು ಯಾವ ಜೈಲಲ್ಲೂ ಇಲ್ಲ.
ಇವತ್ತವರೆಗೂ ನಾನು ಅದೇ ಹೇಳ್ತಾ ಇರೋದು, ಅದೇ ಜೈಲಲ್ಲಿ ಹ್ಮ್ ಇನ್ನೂ ಇಂಪಾರ್ಟೆಂಟ್ ಕೈದಿಗಳಿದ್ದಾರೆ. ಹ್ಮ್ ವಿಚಾರಣಾಧೀನ ಆಗಿದ್ರು, ಈಗ ಅವರು ಕನ್ವಿಕ್ಷನ್ ಆಗಿರೋರು ಇದ್ದಾರೆ. ಹ್ಮ್ ಗ್ರಂಥಾಲಯ ಯಾರು ಈ ವಿಚಾರವನ್ನು ಇವತ್ತವರೆಗೂ ಮಾತಾಡಿಲ್ಲ. ಗ್ರಂಥಾಲಯದ ಸಹಪಾಲಕರಾಗಿದ್ದಾರೊಬ್ರು ಮಾಜಿ ಪ್ರಧಾನಿಗಳ ಮೊಮ್ಮಗ, 550 ರೂಪಾಯಿ ಸ್ಯಾಲ್ರಿ ಅದನ್ನ ಇರಬೇಕು. ಹೇಳ್ತಾ ಇರೋದು ಯಾವ್ದು ಹ್ಮ್ ನಿಮ್ಗೆ ಅದೇ ಎಕ್ಸಾಂಪಲ್ ಆಗಿ ನಾನು ರಿಪೀಟೆಡ್ ಆಗಿ ಹೆಸರು ಹೇಳಬಾರ್ದು ಅಂತ ಹೇಳಿಲ್ಲ ಅಷ್ಟೇನೆ. ಹ್ಮ್ ಅವರೆಲ್ಲಾ ಅಲ್ಲಿದ್ದಾಗ ಹ್ಮ್ ಯಾರಿಗೂ ಇಲ್ಲದ ವಿಚಾರ ಒಬ್ಬರಿಗೆ ಬಂದಿದೆ ಅಂದ್ರೆ ಹ್ಮ್ ಅದು ನಂಬೋ ಪ್ರಶ್ನೆ ಇಲ್ಲ. ಆದ್ರೂ ಹ್ಮ್ ಕೋರ್ಟ್ಗೆ, ಓಪನ್ ಕೋರ್ಟ್ ಅಲ್ಲಿ ವಿಚಾರ ಇದು ಚರ್ಚೆ ಆಗಿದ್ರಿಂದ ಹ್ಮ್ ಒಂದು ಜಡ್ಜಸ್ ಇಲ್ಲಿ ಸ್ವಲ್ಪ ಹ್ಮ್ ಕನ್ಸಿಡರೇಷನ್ ಅನ್ನ ತಗೊಂತಾರೆ. ಏನ್ ತಗೊಂಡ್ರು ಅವರು? ಹ್ಮ್ ರೀಸನ್ ಫಾರ್ ಶಿಫ್ಟಿಂಗ್ ದಿ ಅಕ್ಯೂಸ್ಡ್ ಫ್ರಮ್ ಬೆಂಗಳೂರು ಟು ಬಳ್ಳಾರಿ ಹ್ಮ್ ನಾಟ್ ಸಫಿಶಿಯಂಟ್ ಅನ್ನೋದು ಪ್ರಶ್ನೆ ಆಯ್ತು ಈಗ. Correct. ಈಗ ಸದ್ಯಕ್ಕೆ ಹ್ಮ್ ಯಾಕಂದ್ರೆ ಹಿಂದೆ ಅವ್ರು ಮಾಡಿದ್ದ ತಪ್ಪುಗಳಿಗೆ ಅವ್ರನ್ನ ಅಲ್ಲಿ ಇಡಂಗಿಲ್ಲ ಅಂತ ಶಿಫ್ಟ್ ಮಾಡಿದ್ರು. ಹ್ಮ್ ಈಗ ಅವರು ಸೆಕೆಂಡ್ ಟೈಮ್ ಇಲ್ಲಿ ಬಂದಿರೋದು, ಈಗ ಆ ತರದ್ ಇನ್ನು ಏನು ಮಾಡಿಲ್ಲ ಅನ್ನೋ ಪಾಯಿಂಟ್ ಇದ್ದಾಗ ನೀವ್ ಹೆಂಗ್ ಶಿಫ್ಟ್ ಮಾಡ್ತೀರಾ? ಮತ್ತೆ ಟ್ರಯಲ್ ಫಾಸ್ಟ್ ಆಗಿ ಮಾಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಇನ್ಸ್ಟ್ರಕ್ಷನ್ ಇರ್ಬೇಕಾದ್ರೆ ನೀವು ಯಾಕೆ ತಗೊಂಡು ಹೋಗ್ತೀರಾ ಅಲ್ಲಿ, ಟ್ರಯಲ್ಗೆ ತೊಂದರೆ ಆಗುತ್ತೆ. ಈ ಎಲ್ಲಾ ಗ್ರೌಂಡ್ಸ್ ಅನ್ನ ಕೋರ್ಟ್ ಮುಂದೆ ಇಟ್ಟಿದ್ರು ಡಿಫೆನ್ಸ್ ಲಾಯರ್ಸ್. ಕರೆಕ್ಟ್. ಜೊತೆಗೆ ಇವತ್ತು ಹ್ಮ್ ಒಂಥರ ಎಮೋಷನಲ್ ಬ್ಲಾಕ್ ಮೇಲಿಂಗ್ ತರನು ಆಯ್ತಿದು. ಹ್ಮ್ ವಿಷ ಕೊಡಿ ಅನ್ನೋದು ವಿಚಾರ ಐತಲ್ಲ, ಹ್ಮ್ ಇದು ಒಂದ್ ತಿಂಗಳಾಗಿಲ್ಲ ಹೋಗಿ ಒಳಗಡೆ. ಹ್ಮ್ ಇಷ್ಟು ಬೇಗ ಇಷ್ಟೆಲ್ಲ ಆಗುತ್ತೆ ಅನ್ನೋದನ್ನ ಸ್ವಲ್ಪ ಕೋರ್ಟ್ ನಂಬದಿದ್ರು ಹ್ಮ್ ತೀರಾ ನೆಗ್ಲೆಕ್ಟ್ ಮಾಡಿ ಆರೋಪಿತನಿಗೆ ಇದನ್ ಮಾಡಬಾರ್ದು ಅನ್ನೋದು ಏನೋ ಒಂದು ವಿಚಾರ ತಗೊಂಡಿರಂಗ್ ಕಾಣುತ್ತೆ ಕೋರ್ಟ್. ಹ್ಮ್ ಹಾಗಾಗಿ ಬಳ್ಳಾರಿ ಶಿಫ್ಟಿಂಗ್ ಬಗ್ಗೆ ಕೈ ಬಿಟ್ಟಿದೆ. ಓಕೆ ತೊಂದ್ರೆ ಇಲ್ಲ. ಓಕೆ. ಒಂದ್ ತರದಲ್ಲಿ ಬಳ್ಳಾರಿ ಅಧಿಕಾರಿಗಳು ನಿರಾಳ ಆಗ್ಬಿಟ್ರು ಈಗ. ಹ್ಮ್ ಈಗ ಅವ್ರಿಗೆ ಸಮಸ್ಯೆ ಕಡಿಮೆ ಆಯ್ತು. ಈಗ ಪರಪ್ ನಗರದ ಅಧಿಕಾರಿಗಳಿಗೆ ಸಮಸ್ಯೆ ಹಂಗೆ ಕಂಟಿನ್ಯೂ ಆಯ್ತು ಹ್ಮ್ ಒಂದ್ ಕಡೆ. ಹ್ಮ್ ಮತ್ತೆ ಇನ್ನ ಮಿನಿಮಮ್ ಫೆಸಿಲಿಟಿ ಅದನ್ನ ಹೇಳಿದೆ ಕೋರ್ಟ್. ಹ್ಮ್ ಏನೋ ಒಂದ್ ಎಕ್ಸ್ಟ್ರಾ ಬೆಡ್, ಒಂದು ತಲೆ ತಿಂಬಕ್ ಕೇಳಿದ್ರೆ ಅಂತದ್ ಕೊಡಿ ಅಂತ. ಮತ್ತೆ ಅವ್ರ ದುಡ್ಡಲ್ಲಿ ಯಾವ್ದೇ ಫೆಸಿಲಿಟಿ ತಗೊಳಕ್ ಅವಕಾಶ ಇಲ್ಲ ಅಂತಾನು ಹೇಳಿದೆ. ಓಕೆ. ಮತ್ತೆ ಇನ್ನೂ ಒಂದ್ ಹೇಳಿದೆ, ಏನಾದ್ರೂ ಮಿಸ್ಬಿಹೇವಿಯರ್ ನಡೆದ್ರೆ ಆ ಅಧಿಕಾರಿಗೆ ಎಲ್ಲಾ ಪವರ್ ಇದೆ ಟ್ರಾನ್ಸ್ಫರ್ ಶಿಫ್ಟ್ ಮಾಡಕ್ಕೆ ಅಂತ. ಹ್ಮ್ ಅದು ಆಪ್ಷನ್ ಮತ್ತೆ ಜೈಲ್ ಅಧಿಕಾರಿಗಳಿಗೆ ಬಿಟ್ಟಿದೆ. ಓಕೆ ಓಕೆ. ನಾನು ಇದೀಗ ಸಂಕೇತನಿಗೆ ಬರ್ಬೇಕಂತಾನೆ ಇಲ್ಲ ಅದು. ನನಗೆ ಸಂಕೇತನಿಗೆ ಸರ್ನ ಮಾತಾಡ್ತೀನಿ ಸರ್. ಸಂಕೇತನಿಗೆ ಸರ್ನ ಮಾತಾಡ್ತೀನಿ. ಸಂಕೇತ್ ಸರ್, ಈಗ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ದರ್ಶನ್ ಪವರ್ಫುಲ್ ಮನುಷ್ಯ, ಒಳ್ಳೊಳ್ಳೆ ವಕೀಲರು ಇಟ್ಕೊಳ್ಳಬಹುದು, ಮನವಿ ಮಾಡಿಸಬಹುದು. ಜೊತೆಗೆ ಇಂಥ ಸಂದರ್ಭದಲ್ಲಿ ದರ್ಶನ್ ಕಡೆಯಿಂದ ಏನೇ ಅರ್ಜಿ ಬಂದರೂ ಕೂಡ ಇದು ದೇಶ ರಾಜ್ಯದ ಆಚೆಗೂ ಕೂಡ ಸುದ್ದಿ ಹೋಗುವಂಥ ವಿಚಾರ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಪ್ರತಿಯೊಬ್ಬ ವಿಚಾರಣಾಧೀನ ಖೈದಿ ಕೂಡ ಅಕಸ್ಮಾತ್ ಈ ಸಂದರ್ಭದಲ್ಲಿ ಪರಪ್ ನಗರಹಾರ ಜೈಲಲ್ಲಿದ್ದರೆ ಅವರೆಲ್ಲರೂ ಕೂಡ ಸೂರ್ಯನ ಬೆಳಕನ್ನು ನೋಡದೆ ಫಂಗಸ್ ಫ್ಯಾಕ್ಟ್ರಿ ಆಗಿರ್ತಕ್ಕಂಥ ಪರಪ್ ನಗರಹಾರದಲ್ಲಿ ಬದುಕೋದು ಹೇಗೆ ಅಂತ, ಅದೇ ನಿಜ ಆಗಿದ್ರೆ? ಮೊದಲನೇದ್ದು, ಎಲ್ಲರಿಗೂ ಮಾನವ ಹಕ್ಕು ಅನ್ನೋದೊಂದು ಇರ್ತದೆ. ಆ ಪ್ರಕಾರ ಎಲ್ಲರಿಗೂ ಕೈದಿ ಆದ್ರೂ ಕೂಡ ಅವರು ಮನುಷ್ಯರ ತರಾನೇ ಅವ್ರನ್ನ ಟ್ರೀಟ್ಮೆಂಟ್ ಮಾಡ್ಬೇಕು. ಅವ್ರು ತಪ್ಪು ಏನೇ ಮಾಡಿದ್ರು ಕೂಡ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಆಗಿರ್ತದೆ, ಅಥವಾ ಶಿಕ್ಷೆ ಆಗೋಕ್ಕಿಂತ ಪೂರ್ವದಲ್ಲಿ ತನಿಖೆ ಆಗ್ತಾ ಇರ್ತದೆ, ಅಥವಾ ವಿಚಾರಣಾಧೀನ ಕೈದಿಗಳು ಇರ್ತಾರೆ. ಅವ್ರು ಅಪರಾಧ ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನ ತೀರ್ಪಾಗುವವರೆಗೆ ಅವ್ರ ವಿಚಾರಣಾಧೀನ ಕೈದಿಗಳೇ. ಅವ್ರನ್ನ ತಪ್ಪಿತಸ್ಥರು ಅಂತ ಹೇಳೋದಕ್ ಆಗೋದಿಲ್ಲ. ಅವರಿಗೆ ಮನುಷ್ಯರ ತರಾನೇ ನೋಡ್ಬೇಕಾಗ್ತದೆ. ಎಲ್ಲಾ ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಆಗದಂಗೆ ಅವ್ರ ಜೊತೆಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತದೆ. ಬಟ್ ಈ ಪ್ರಸ್ತುತ ಪ್ರಸಂಗಕ್ಕೆ ನೀವು ಅದನ್ನ ಹೋಲಿಕೆ ಮಾಡಿ ನೋಡಿದಾಗ, ಹಿಂದೆನೂ ಕೂಡ ಒಂದ್ ಬಾರಿ ಹೇಳಿದ್ರು ಯಾರು, ಇದೇ ವ್ಯಕ್ತಿ ಆರೋಪಿ, ಏನಂದ್ರೆ ಆಪರೇಷನ್ ಆಗ್ಬೇಕು, ಬೆನ್ನು ನೋವು ಇದೆ, ಮಾಡದೇ ಇದ್ರೆ ಬದುಕಕ್ ಆಗಲ್ಲ, ಅಷ್ಟೊಂದು ನೋವಿದೆ ಅಂತ ಹೇಳಿ. ಅದನ್ನ ಕೋರ್ಟ್ ನಂಬಿತ್ತು. ಆ ಪ್ರಕಾರ ಕೆಲವೊಂದು ವಾದ ವಿವಾದಗಳನ್ನು ಕೇಳಿತ್ತು. ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಕೂಡ ಮಾಡಿದ್ರು. ಸರ್ಜರಿ ಇಮಿಡಿಯೇಟ್ ಆಗಿ ಮಾಡ್ಲೇಬೇಕು, ಅದಕ್ಕಾಗಿ ಅವ್ರನ್ನ ಬಿಡುಗಡೆನೂ ಮಾಡ್ಲಾಯ್ತು ಸ್ವಲ್ಪ ದಿನದ ಮಟ್ಟಿಗೆ ಜಾಮೀನಿನ ಮೇಲೆ. ನಂತರ ಏನಾಯ್ತು? ಆಪರೇಷನ್ ಆಯ್ತಾ, ಓಡಾಡಿದ್ರ ಅನ್ನೋದು ಸಮಾಜದಲ್ಲಿ ಎಲ್ಲ ಎದುರುಗಡೆ ಇದೆ, ಮಾಧ್ಯಮದ ಎದುರುಗಡೆ ಇದೆ, ಕೋರ್ಟಿನ ಎದುರುಗಡೆ ಇದೆ. ಕೋರ್ಟಿನ ಜಜ್ಮೆಂಟ್ ನಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಅದ್ರ ಬಗ್ಗೆ ಉಲ್ಲೇಖ ಮಾಡಿದೆ. ಹಾಗಾಗಿ ಈ ಹೇಳಿಕೆಯನ್ನ ಏನ್ ಹೇಳ್ತಾ ಇದಾರಲ್ಲ, ನನಗೆ
ಫಂಗಸ್ ಆಗಿದೆ ಅಥವಾ ಫಂಗಸ್ ತುಂಬಾ ತುಂಬಿಕೊಂಡಿದೆ ಅನ್ನೋದಾಗ್ಲಿ ಅಥವಾ ಬಿಸಿಲು ಕಂಡಿಲ್ಲ ಅನ್ನೋದಾಗ್ಲಿ ನೇರವಾಗಿ ಇದನ್ನ ನಂಬುವಂತ ವಿಚಾರ ಅಲ್ಲ. ಅದನ್ನ ಸ್ವಲ್ಪ ಪರೀಕ್ಷಿಸಿ ಪರಿಶೀಲಿಸಿ ನೋಡ್ಬೇಕಾಗಿರುವಂತ ವಿಚಾರ. ಅವ್ರು ಹೇಳಿರೋದೆಲ್ಲ ಸುಳ್ಳು ಅಂತ ನಾನು ಹೇಳಲ್ಲ, ಆದ್ರೆ ಹೇಳಿರೋದೆಲ್ಲ ಸತ್ಯ ಇರ್ತದೆ ಅಂತ ಹಿಂದಿನ ಉದಾಹರಣೆಗಳು ಏನಿತ್ತಲ್ಲ ಅದು ಸುಳ್ಳು ಮಾಡಿದಾವೆ. ಹಾಗಾಗಿ ಇವ್ರು ಹೇಳೋದನ್ನ ಪ್ರತಿಯೊಂದನ್ನ ನೇರವಾಗಿ ವೇದವಾಕ್ಯ ಅಥವಾ ಸತ್ಯನೇ ಹೇಳ್ತಾ ಇದಾರೆ ಅಂತ ನಂಬೋದು ಕಷ್ಟ ಆಗ್ತದೆ ಈಗಾಗಲೇ ನಡೆದಿರೋ ಘಟನೆಯಿಂದ. ಇದು ಮೊದಲೇದ್ದು. ಎರಡನೇದ್ದು, ಇವ್ರು ಹೇಳೋ ಪ್ರಕಾರ ಅಷ್ಟೊಂದು ದುಸ್ಥಿತಿಯ ಅದರಲ್ಲಿ ಆವರಿಸಿದೆ ಅಥವಾ ಅಷ್ಟೊಂದು ಅನಾಚಾರ ಆವರಿಸಿದೆ ಅದರಲ್ಲಿ ಅಂತ ಅನ್ನೋದಾದ್ರೆ, ಅಥವಾ ಅನಾಚಾರದ ಅನಾವರಣ ಇವ್ರು ಮಾಡ್ತಾ ಇದ್ದಾರೆ ಅನ್ನೋದಾಗಿತ್ತು ಅಂತಂದ್ರೆ ಅದಕ್ಕೊಂದು ಎನ್ಕ್ವೈರಿ ಮಾಡ್ಬೇಕು. ಈಗಾಗಲೇ ಕಂಪ್ಲೇಂಟ್ ಕೊಡ್ಬೇಕಾಗ್ತದೆ ಮೇಲಿನ ಅಧಿಕಾರಿಗಳಿಗೆ. ಸರಿಯಾಗಿ ಟ್ರೀಟ್ಮೆಂಟ್ ಮಾಡದೇ ಇದ್ರೆ ಅಥವಾ ಅವ್ರಿಗೆ ಸರಿಯಾಗಿ ನಡ್ಕೊಳ್ದೇ ಇದ್ರೆ, ಅಥವಾ ಅಲ್ಲಿ ಡಾಕ್ಟರ್ಸ್ ಇರ್ತಾರೆ, ಡಾಕ್ಟರ್ ಮುಂದೆ ಏನಾದ್ರು ಇವ್ರು ಕಂಪ್ಲೇಂಟ್ ಮಾಡಿರ್ಬೇಕು. ಇವ್ ಯಾವ್ದು ಇಲ್ದೇನೆ ನೇರವಾಗಿ ಜಡ್ಜ್ ಎದುರುಗಡೆನೆ ಇವ್ರು ಬಂದು ಕಂಪ್ಲೇಂಟ್ ಮಾಡ್ತಾರೆ ಅಂದ್ರೆ ಇದು ನನಗನ್ಸಿದ ಮಟ್ಟಿಗೆ ಅಪಾರ್ಚುನಿಸ್ಟಿಕ್ ಮೆಥಡಾಲಜಿ ಅಂತ ನಾವ್ ಹೇಳ್ತೇವೆ. ಅಂದ್ರೆ ಹೆಂಗೂ ಜಡ್ಜ್ ಬಂದಿದ್ದಾರೆ, ಅವ್ರ ಮುಂದೆ ಏನೋ ಒಂದು ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕಾಗ್ಲಿ ಅಥವಾ ಏನೋ ಒಂದು ಮಾಹಿತಿ ಕೊಡೋದಕ್ಕಾಗ್ಲಿ, ಏನೋ ಪ್ರಸಂಗವನ್ನ ಅದನ್ನ ತಿರ್ಚೋದಕ್ಕಾಗ್ಲಿ ಅಥವಾ ಪರಿಸ್ಥಿತಿಯನ್ನ ತಿರ್ಚೋದಕ್ಕಾಗ್ಲಿ ಏನೋ ಪ್ರಯತ್ನ ನಡೀತಾ ಇದೆ ಅನ್ನೋ ತರ ಅನ್ಸುತ್ತೆ ಮೇಲ್ನೋಟಕ್ಕೆ. ಬಟ್ ಇದ್ರಲ್ಲಿ ಪರಿಸ್ಥಿತಿ ಏನಂದ್ರೆ, ಇಷ್ಟೊಂದು ದುಸ್ಥಿತಿ ಈ ಇದರಲ್ಲಿ ಜೈಲಿನ ಆವರಣದಲ್ಲಿ ಅಥವಾ ಜೈಲಿನಲ್ಲಿ ಇದೆ ಅನ್ನೋದಾಗಿದ್ರೆ ಇಲ್ಲಿವರೆಗೆ ಯಾರಾದ್ರೂ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಿದ್ರೆ ಇವ್ರು ಹೇಳೋದನ್ನ ಸತ್ಯಾಸತ್ಯತೆಯನ್ನ ಪರಿಶೀಲಿಸಬಹುದು ಅಥವಾ ಅದನ್ನ ವಿಮರ್ಶಿಸಬಹುದು. ಬಟ್ ಈಗಾಗಲೇ ಯಾರು ಈ ಬಗ್ಗೆ ಜೈಲಿನ ಪರಿಸ್ಥಿತಿ ಬಗ್ಗೆ ಅಥವಾ ಇವ್ರು ಹೇಳ್ತಾ ಇರೋ ದುಸ್ಥಿತಿಯ ಆರೋಪದ ಬಗ್ಗೆ ಯಾರು ಈವರೆಗೆ ಈ ತರದ್ದು ಕಂಪ್ಲೇಂಟ್ ಗಳು ಬರದೇ ಇರೋದ್ರಿಂದ ಇದು ಮೇಲ್ನೋಟಕ್ಕೆ ಸುಳ್ಳು ಅನ್ನೋ ತರ ಕಾಣ್ತದೆ ಅಥವಾ ಸುಳ್ಳು ಆರೋಪ ಅನ್ನೋ ತರ ಕಾಣ್ತದೆ. ಮತ್ತೆ ಎರಡನೇದು ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ಇದರಲ್ಲಿ. ಈಗ ಈ ವ್ಯಕ್ತಿಗೆ ಇಷ್ಟು ದಿನ ಸಿಕ್ಕಿರೋ ಸೌಲಭ್ಯಕ್ಕೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ ನಂತರ ಅದು ಸಿಗದೆ ಇರೋದಕ್ಕೆ ಸಾಕಷ್ಟು ವ್ಯತ್ಯಾಸ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಅದನ್ನ ಗಿಟ್ಟಿಸ್ಕೊಳ್ಳೋ ಲೆಕ್ಕದಲ್ಲೂ ಇದನ್ನ ಹೇಳಿರಬಹುದು, ಅಥವಾ ಮೊದಲಿನ ಸಿಕ್ಕಿರೋ ಕಂಪ್ಯಾರಿಸನ್ ಅನ್ನು ಈಗಿನ ಪರಿಸ್ಥಿತಿಯಲ್ಲಿ ಮಾಡಿದ್ರೆ ಅದು ಅಲ್ಲೋಲ ಕಲ್ಲೋಲ ಆಗುವಂತ ಪರಿಸ್ಥಿತಿ ಇರ್ತದೆ, ಅಥವಾ ಭೂಮಿ ಆಕಾಶದ ವ್ಯತ್ಯಾಸ ಇರ್ತದೆ. ಮೊದಲು ಸಿಕ್ಕಿರೋ VIP ಟ್ರೀಟ್ಮೆಂಟ್ಗೆ ಅಥವಾ ಈಗಿರುವಂತ ಟ್ರೀಟ್ಮೆಂಟ್ಗೆ ಜನಸಾಮಾನ್ಯರ ತರ ತುಂಬಾ ವ್ಯತ್ಯಾಸ ಇರೋದ್ರಿಂದ ಆ ತರ ಅವ್ರಿಗೆ ಅನಿಸ್ತಿರ್ಬೇಕು ಅಥವಾ ಅವ್ರ ಭಾವನೆ ಇರಬೇಕು ಅಂತ ನನಗನ್ಸುತ್ತೆ. ಫೈನ್ ಮತ್ತಷ್ಟು ಮಾತಾಡ್ತೀನಿ ಒಂದೊಂದು ಬ್ರೇಕ್ ಆದ್ಮೇಲೆ. ಅಖಾಡ ಬಿಗ್ ಫೈಟ್ ವಿಶೇಷಗಳನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಲೋಕೇಶ್ವರ್ ಸರ್ ಈಗ ಆಗಲೇ ಸಂಕೇತ್ ಸರ್ ಒಂದು ಮಾತನ್ನು ಹೇಳ್ತಾ ಇದ್ರು. ಅಂದರೆ ಆಗ ರಾಜಾತಿಥ್ಯವನ್ನು ನೋಡಿದ ಮೇಲೆ ಈಗ ರಾಜಾತಿಥ್ಯಕ್ಕೆ ಸರಿಸಮನಾಗಿ ಏನೂ ಇಲ್ಲದೇ ಇದ್ದರೆ ಅಥವಾ ಇನ್ ಜನರಲ್ ಸಾಮಾನ್ಯ ಟ್ರೀಟ್ಮೆಂಟ್ ಕೊಡ್ತಾ ಇದ್ರೂ ಕೂಡ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಉತ್ತುಂಗ ನೋಡಿಬಿಟ್ಟಿದ್ದಾರಲ್ಲ, ಆಗ ನನಗೆ ಆಚೆ ಜೀವನ ಜೈಲ್ ಜೀವನ ಡಿಫ್ರೆನ್ಸ್ ಏನು ಕಾಣಲಿಲ್ಲ. ನನಗೆ ಎಲ್ಲ ಏನೇನು ಸೌಲಭ್ಯಗಳು ಬೇಕೋ ನನಗೆ ಸಿಗ್ತಾಯಿತ್ತು, ಇನ್ಕ್ಲೂಡಿಂಗ್ ವಿಡಿಯೋ ಕಾಲ್ ನನಗೆಲ್ಲ ಸಿಗ್ತಾ ಇತ್ತು ಅಂದಾಗ ಅದಕ್ಕೆ ಕಂಪ್ಯಾರಿಸನ್ನಲ್ಲಿ ಮನುಷ್ಯ ಈ ಥರ ಆಗಿಬಿಡ್ತಾನೆ ಅಂತ ಒಪ್ಪಬಹುದಾ? ಅದನ್ನ ಇರ್ಬೋದು, ಇಲ್ಲ ಅಂತಾನು ಹೇಳಕ್ ಬರಲ್ಲ. ಜೊತೆಗೆ ಆತ ಇದಾದ್ಮೇಲೆ ಬಳ್ಳಾರಿಯಲ್ಲೂ ನೋಡಿದ್ರಲ್ಲ, ಬಳ್ಳಾರಿಯಲ್ಲೂ ಯಾವ ಟ್ರೀಟ್ಮೆಂಟ್ ಅನ್ನೋದು ನೋಡಿದ್ರಲ್ಲ, ಹಾಗಾಗಿ ತಾನೇ ಬಳ್ಳಾರಿ ಬೇಡ ಬೇಡ ಅಂತ ಇದ್ದಿದ್ದು. ಈಗ ಬದಲಾವಣೆ ಅವ್ರಿಗೆ ಎರಡೂ ಸಂದರ್ಭದ್ದು ಚೆನ್ನಾಗಿ ಅರಿವಿರೋದ್ರಿಂದ ಮತ್ತು ಬೆಂಗಳೂರಲ್ಲಿ ಇರೋದ್ರಿಂದ ಮುಖ್ಯವಾಗಿ ನನ್ಗೆ ಗೊತ್ತಿರೋ ಹಾಗೆ ವೆದರ್ದು ಒಂದು ಪಾಯಿಂಟ್, ಮತ್ತೆ ಕೋರ್ಟ್ಗೂ ಒಂದು ಪ್ರಶ್ನೆ ಕನ್ವಿನ್ಸ್ ಆಗಿರೋದು, ಟ್ರಯಲ್ ನ ಫಾಸ್ಟ್ ಆಗಿ ಮಾಡೋದಕ್ಕೆ ಅವ್ರು ಇಲ್ಲೇ ಇದ್ರೆ ಒಳ್ಳೇದು ಅನ್ನೋದು ಒಂದು ಕನ್ವಿನ್ಸ್ ಆಗಿರ್ಬೋದು ನನ್ನ ಅಭಿಪ್ರಾಯಕ್ಕೆ. ಇದು ವಿಚಾರ ಬಿಟ್ರೆ ದರ್ಶನ್ ಅವರು ಮೊದಲು ತಗೊಂಡ ಸೌಲಭ್ಯ ಈಗ ಸಿಗದಲ್ಲೇ ಇರೋದು, ಮಧ್ಯದಲ್ಲಿ ಅವ್ರು ಬಳ್ಳಾರಿಗೆ ಹೋಗಿ ಅನುಭವಿಸ್ ಬಂದಿರೋದು ಎಲ್ಲ ಗೊತ್ತಿದೆಯಲ್ಲ. ಹಾಗಾಗಿ ಅವ್ರಿಗೆ ಜಸ್ಟ್ ಅಲ್ಲಿ ಬೇಡ ನಮ್ಗೆ ಬಳ್ಳಾರಿಗೆ ಹೋಗೋದು ಅನ್ನೋದು ಒಂದಿತ್ತು. ಮತ್ತೆ ಫೆಸಿಲಿಟಿ ಅಧಿಕಾರಿಗಳು ಸ್ವಲ್ಪ ಬಿಗಿಯಾಗಿದ್ರಲ್ಲ, ಸ್ವಲ್ಪ ಲಿಬರಲ್ ಆಗ್ಲಿ ಕೋರ್ಟ್ ಡೈರೆಕ್ಷನ್ ಮೇಲೆ ಅನ್ನೋ ಒಂದು ತಲೆಯಲ್ಲಿ ವಿಚಾರನ ಇಟ್ಕೊಂಡು ಮಾಡಿರ್ಬೋದು. ಇಲ್ಲಾಂದ್ರೆ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಪ್ರಕಾರನೇ ಹಂಗೆ ಹಿಂಗೆ ಅಂತ ಎದುರಿಸ್ತಾರೆ ಅಂತ ಹೇಳಿ ಕೋರ್ಟ್ ಡೈರೆಕ್ಷನ್ ಅಂತ ಬಂದಾಗ ನಾವು ಸ್ವಲ್ಪ ಲಿಬರಲ್ ಆಗಿ ಮಾಡುದು ಅಂತ ಅಧಿಕಾರಿಗಳಿಗೆ ಹೇಳಕ್ ಅವಕಾಶ ಆಗ್ಲಿ ಅಂತಾನು ಉದ್ದೇಶ ಇರ್ಬೋದು. ಲೋಕೇಶ್ವರ್ ಸರ್, ಒಂದು ಪ್ರಶ್ನೆ ಕೇಳ್ತೀನಿ. ಈ ಪರಪ್ಪನಗ್ರಹಾರ ವಿಚಾರದಲ್ಲಿ ವಿಚಾರಣಾಧೀನ ಖೈದಿದ್ದು ಒಂದು ಕಡೆ ಬಿಟ್ಟುಬಿಡೋಣ, ಸಜಾಬಂದಿ ಅವನಿಗೆ ಶಿಕ್ಷೆ ಆಗಿದೆ, ಕಠಿಣ ಕಾರಾಗೃಹ ಅಥವಾ ಸಾದಾ ಸಜೆ, ಯಾವ ಶಿಕ್ಷೆ ಆದರೂ ಇಟ್ಕೊಳ್ಳಿ ಸರ್, ಈ ಯಾವುದಾದ್ರೂ ಶಿಕ್ಷೆಯಲ್ಲಿ ನಿಮಗೆ ಗೊತ್ತಿರುವಂತೆ 1 ತಿಂಗಳ ಕಾಲ ಬಿಸಿಲಿನ ಮುಖ ತೋರಿಸ್ದೆ
ಸಜ್ಜೆ ಆಗಿರೋ ಶಿಕ್ಷೆ ಕೈದಿ ಸೇರಿಸಿ ನಾನು ಮಾತಾಡ್ತಾ ಇರೋದು ಅಂತ ಪನಿಷ್ಮೆಂಟ್ ಇದೆಯಾ ಸರ್ ಅಲ್ಲಿ? ಆ ತರದ್ ಖಂಡಿತ ಇಲ್ಲ. ಯಾರಿಗಿದೆ ಅಂದ್ರೆ ಯಾರು ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನಗಳು ಮಾಡಿರ್ತಾರೆ ಹಿಂದೆ, ಜೈಲಿಂದ ತಪ್ಪಿಸ್ಕೊಂಡು ಹೋಗೋದು ಅಥವಾ ಕಸ್ಟಡಿ ಎಲ್ಲಾದ್ರೂ ಎಸ್ಕಾರ್ಟ್ ಹೋಗೋದು ತಪ್ಪಿಸ್ಕೊಂಡು ಹೋಗೋಂತವ್ರು, ಈಗ ಲೈಕ್ ಉಮೇಶ್ ರೆಡ್ಡಿ ಅಂತ ಇದ್ರು, ರೇಪ್ ಕೇಸ್ನ ಆರೋಪಿತ ಇದ್ದ. ಆತನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕಂತಿದ್ರು ಅವನ್ನ ಒಳಗಡೆ. ಈಗ ಕಸಬ್ ಅಂತ ಅಲ್ಲಿ ಇದ್ರು, ನಿಮ್ಗೆ ಗೊತ್ತಲ್ಲ, ಬಾಂಬೆಲಿದ್ದ. ಅವನಿಗೆ ಸ್ಪೆಷಲ್, ಅವನ್ನೆಲ್ಲ ಆಚೆ ಬಿಡ್ತಾನೆ ಇಲ್ಲ. ಅವನಿಗೆ ಒಂದು ಆ ತರದ ಐಸೋಲೇಟೆಡ್ ಸೆಲ್ ಅಲ್ಲೇ ಇಟ್ಟಿದ್ದು. ಉಮೇಶ್ ರೆಡ್ಡಿಗೂ ಐಸೋಲೇಟೆಡ್ ಸೆಲ್ ಅಲ್ಲೇ ಇಟ್ಟಿದ್ದು. ಅಂತವ್ರಿಗೆಲ್ಲ ಆ ತರದ ಒಂದು ಪರಿಸ್ಥಿತಿ ಬಂದಿದೆ. ಇವ್ರಿಗೆ ಬಂದಿರೋಕೆ ಚಾನ್ಸಸ್ ಇಲ್ವೇ ಇಲ್ಲ ಬಿಡಿ. ಅದು ಆ ಚಾನ್ಸಸ್ ಅನ್ನ ಅದು 100% ಭಾಗ ಸುಳ್ಳನ್ನ ಅಭಿಪ್ರಾಯದಲ್ಲಿ ಎಲ್ಲಾರು ಹೇಳ್ತಾ ಇರೋದು. ಈಗ ಆದ್ರೂ ಕೋರ್ಟ್ಗೆ ಬೇರೆ ಕಾರಣಗಳು ಅಂದ್ರೆ ಹೇಳಿದ್ನಲ್ಲ, ಟ್ರಯಲ್ಗೆ ವಿಚಾರಕ್ಕೆ ಇಲ್ಲೇ ಇರ್ಲಿ, ಮತ್ತೆ ರೀಸನ್ ಏನ್ ಕೊಟ್ಟಿದ್ದಾರೆ ಶಿಫ್ಟಿಂಗ್ ಇವರು ಜೈಲ್ ಅಥಾರಿಟೀಸ್, ಅದು ನಾಟ್ ಸಫಿಶಿಯಂಟ್ ಅನ್ನೋ ಪಾಯಿಂಟ್ ಬಂದಿರ್ಬೋದು. ಆ ಕಾರಣಕ್ಕೆ ಅವರು ಕಂಟಿನ್ಯೂ ಆದ್ರು. ಮತ್ತೆ ಆ ತರದ ವಾತಾವರಣ ಯಾವ ಜೈಲಲ್ಲೂ ಇಲ್ಲ ನನಗೆ ಗೊತ್ತಿರೋ ಹಾಗೆ. ಯಾವ ಜೈಲಲ್ಲೂ ಬಿಸಿಲಿಗೆ ಬಿಡ್ದಂಗೆ ಮತ್ತೆ ಏನು ತೀರಾ ಕಾಲಾಪಾನಿ ಟ್ರೀಟ್ಮೆಂಟ್ ಎಲ್ಲೂ ಇಲ್ಲ, ಆ ತರದಿಲ್ಲ. ಓಕೆ, ಅಂದ್ರೆ ಈಗ ದರ್ಶನ್ಗೆ ಈ ಒಂದು ಕೇಸಲ್ಲಿ ನಾವು ಚೆಕ್ ಮಾಡ್ಕೊಂಡ್ರೆ ದರ್ಶನ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ಏನೇನು ಅಂದರೆ ಒಬ್ಬ ವಿಚಾರಣಾಧೀನ ಖೈದಿಯನ್ನು ಹೇಗೆ ಟ್ರೀಟ್ ಮಾಡಬೇಕು ಆ ಥರ ಟ್ರೀಟ್ ಮಾಡಿ ಅಂತನಾ, ಅಥವಾ ನಾನು ಅವ್ರಿಗಿಂತ ಸ್ವಲ್ಪ ಮೇಲಿದ್ದೀನಿ, ನಾನೊಬ್ಬ ಹೀರೋ, ನಾನೊಬ್ಬ ನಟ, ಇದನ್ನು ಮೈಂಡಲ್ಲಿ ಇಟ್ಕೊಂಡು ಆ್ಯಸ್ ಇಫ್ ನನ್ನ ರೈಟ್ಸ್ಗಳು ಇವೆಲ್ಲವೂ ಇವೆ ಅಂತೇಳಿ ವಾದ ಮಾಡ್ತಿರೋದಾ ಹೇಗೆ ಇದು ಅಂತ? ಹೌದೌದು, ಈಗ ಅದೇ ತರನೇ ಮಾಡ್ತಾ ಇರೋದವ್ರು. ಆ ಪಾಯಿಂಟ್ ಅಲ್ಲೇ ಈಗ ಅವರು ಸ್ವಲ್ಪ ನಾನು ಹೇಳಿದ್ನಲ್ಲ, ಅಧಿಕಾರಿಗಳಿಗೆ ಸ್ವಲ್ಪ ಲಿಬರಲಿಟಿ ಬರಲಿ ಅನ್ನೋದು ಇವ್ರದ್ದು ಯೋಚನೆ ಇರ್ಬೋದು. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇಂದ ಎಲ್ಲಾ ಬಿಗಿಯಾಗಿದ್ದಾರೆ. ಸ್ವಲ್ಪ ನನ್ಗೆ ಅನುಕೂಲಗಳು ಮಾಡ್ಕೊಡಕ್ಕೆ ಅಧಿಕಾರಿಗಳಿಗೊಂದು ಧೈರ್ಯ ಕೊಡ್ಬೇಕಲ್ಲ, ಅದಕ್ಕೆ ಆ ಕೋರ್ಟ್ ಅನ್ನ ಅಪ್ರೋಚ್ ಮಾಡಿ ಈ ತರ ಮಾಡಿರೋ ಹಂಗೆ ಕಾಣಿಸ್ತಾ ಇದೆ. ಓಕೆ ಸಂಕೇತ್ ಸರ್, ಏನೇ ಅಪೀಲ್ ಮಾಡಬೇಕಾದ್ರು ಈಗ ಇಲ್ಲಿ ಕೇಳ್ತಿರೋದೇನು, ಚಾಪೆ, ದಿಂಬು, ಬೆಡ್ಶೀಟು, ಚಪ್ಪಲಿ ಇದು ಕೊಡಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ. ಚಳಿಗಾಲದಲ್ಲಿ ಸ್ವಲ್ಪ ದಪ್ಪನೆಯ ಹಾಸಿಗೆ ಕೊಡಬೇಕು ಅಂತ ಕೋರ್ಟ್ ಸೂಚನೆ ಇದೆ. ಖುದ್ದಾಗಿ ಜೈಲು ಅಧಿಕಾರಿಗಳೇ ದರ್ಶನ್ರಿಗೆ ಎಲ್ಲವನ್ನು ನೀಡಬೇಕು. ಅವಶ್ಯಕತೆ ಇದ್ದರೆ ನಿಯಮಿತವಾಗಿ ಸ್ವಂತವಾಗಿ ಖರೀದಿ ಮಾಡಲು ಅವಕಾಶವನ್ನು ಕೊಡಬೇಕು. ಜೈಲು ಮ್ಯಾನ್ಯುಯಲ್ ಪ್ರಕಾರವಾಗಿಯೇ ಜೈಲಿನ ಊಟ ಕೊಡಬೇಕು. ವಾಕಿಂಗ್ ಅವಕಾಶ ಕೊಡಬೇಕು. ಮನೆಯವರ ಭೇಟಿಗೆ ವಾರದಲ್ಲಿ 2 ದಿನ ಅವಕಾಶ ಮಾಡಿಕೊಡ್ಬೇಕು ಅಂತ ಫೋನ್ ಕರೆಗೂ ಅವಕಾಶ ಇದೆ. ಕಾಮನ್ ಏರಿಯಾದಲ್ಲಿ TV ನೋಡೋಕ್ಕೆ ಅವಕಾಶ ಕೊಡಬೇಕು. ದೈಹಿಕ ಚಟುವಟಿಕೆ, ಕೇರಮ್ ಆಡೋಕ್ಕೆ ಬಿಡಬೇಕು ದರ್ಶನ್ರನ್ನು, ವಾಲಿಬಾಲ್ ಆಡೋಕ್ಕೆ ಬಿಡಬೇಕು, ಶಟಲ್ ಆಡೋಕ್ಕೆ ಬಿಡಬೇಕು, ಚೆಸ್ ಆಡೋಕ್ಕೆ ಬಿಡಬೇಕು, ಪುಸ್ತಕ ಓದೋಕ್ಕೆ ಅವಕಾಶ ಇರಬೇಕು, ಪೇಪರ್ ಓದೋಕ್ಕೆ ಅವಕಾಶ ಇರಬೇಕು ಅಂತ ಕೋರ್ಟ್ ಹೇಳಿದ್ಯಲ್ಲ ಸರ್. ಎಲ್ರಿಗೂ ದರ್ಶನ್ ಅಷ್ಟೇ ವಕೀಲರು ಇಟ್ಕೊಂಡು ಇದೆಲ್ಲವನ್ನು ಕೂಡ ಶಟಲ್ ಆಡೋಕ್ಕೆ, ಕೇರಮ್ ಆಡೋಕ್ಕೆ, ಚಪ್ಪಲಿ ತೊಗೊಳಕ್ಕೆ, ಬೆಡ್ಶೀಟ್ ತೊಗೊಳಕ್ಕೆ, ದಿಂಬು ತೊಗೊಳಕ್ಕೆ ಕೋರ್ಟ್ಗೆ ಬಂದು ಆರ್ಗ್ಯೂ ಮಾಡಿ ತೊಗೊಳಕ್ಕಾಗುತ್ತಾ, ಅಥವಾ ನಿಜವಾಗ್ಲೂ ಈ ಸೌಲಭ್ಯಗಳೇನಿದೆ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಎಲ್ರಿಗೂ ಇದು ಸಿಗುತ್ತೆ ಅಂತನಾ ಸರ್? ಜೈಲ್ ಮ್ಯಾನ್ಯುವಲ್ ದಲ್ಲಿ ಸಾಕಷ್ಟು ಸೌಲಭ್ಯಗಳ ಬಗ್ಗೆ ಉಲ್ಲೇಖ ಇರ್ತದೆ, ಯಾವ ರೀತಿ ಪಡಿಬೇಕಂತ ಉಲ್ಲೇಖ ಇರ್ತದೆ. ಅದು ಸಿಗದೇ ಇದ್ದ ಪಕ್ಷದಲ್ಲಿ ಯಾವ ರೀತಿ ಅದನ್ನ ಮನವಿ ಸಲ್ಲಿಸಬೇಕು ಅಥವಾ ಮೇಲ್ಮನವಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆನೂ ಉಲ್ಲೇಖ ಇರ್ತದೆ. ಬಹಳಷ್ಟು ಜನರಿಗೆ ಕಾನೂನಿನ ಅರಿವು ಇರೋದಿಲ್ಲ, ಕಾನೂನು ತಜ್ಞರ ಸಂಪರ್ಕ ಇರೋದಿಲ್ಲ, ಕಾನೂನು ತಜ್ಞರ ನೆರವು ಇರೋದಿಲ್ಲ. ಜೈಲಲ್ಲಿದ್ದವರಿಗೆ ಇವರು ಐಸೋಲೇಟ್ ಆಗಿರ್ತಾರೆ. ಹಾಗಾಗಿ ಅವ್ರು ಅದನ್ನೇ ಒಪ್ಕೊಂಡು ಅದೇ ರೀತಿ ಮುಂದುವರಿತಿರ್ತಾರೆ. ಬಹಳಷ್ಟು ಜನ ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ. ಎಲ್ಲರಿಗೂ ಎಲ್ಲಾನು ಸಿಗುತ್ತೆ ಅಂತಲ್ಲ, ಎಲ್ಲರಿಗೂ ಎಲ್ಲದರಿಂದ ವಂಚಿತರಾಗ್ತಾರೆ ಅಂತನೂ ಅಲ್ಲ. ಯಾರಿಗಾದ್ರೂ ಅದರಲ್ಲಿ ತೊಂದರೆ ಆದಾಗ ಮಾತ್ರ ಆಕ್ಷೇಪಣೆ ಸಲ್ಲಿಸ್ತಾರೆ ಅಥವಾ ಅದ್ರ ಬಗ್ಗೆ ಕೂಗನ್ನ ಕೊಡ್ತಾರೆ ಅಥವಾ ಅದ್ರ ಬಗ್ಗೆ ಮನವಿಯನ್ನು ಮಾಡ್ತಾರೆ. ಈಗ ದರ್ಶನ್ ಹೇಳ್ತಾ ಇರೋ ವಿಚಾರ ಆಗ್ಲಿ ಅಥವಾ ಬೇರೆಯವ್ರಿಗಾಗ್ಲಿ ಏನಾದ್ರು ನಿಜವಾಗ್ಲೂ ಸಮಸ್ಯೆ ಇತ್ತು ಅಂತಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ಇದನ್ನ ಪ್ರಸ್ತಾಪ ಮಾಡಿದ್ರೆ ಅಥವಾ ಸಂಬಂಧಪಟ್ಟಂತ ಜೈಲರ್ ಮುಂದೆ ಇವನ್ನೆಲ್ಲ ಪ್ರಸ್ತಾಪ ಮಾಡೋದಕ್ಕೆ ದೇರ್ ಇಸ್ ಎ ಮೆಥಡಾಲಜಿ. ಯಾರ ಮುಂದೆ ಪ್ರಸ್ತಾಪ ಮಾಡ್ಬೇಕು ಅನ್ನೋದು ಕೂಡ ಜೈಲ್ ಮ್ಯಾನ್ಯುಯಲ್ ದಲ್ಲಿ ಇರ್ತದೆ. ಅವ್ರ ಮುಂದೆ ಪ್ರಸ್ತಾಪ ಮಾಡಿದಾಗ ಅವ್ರು ಅದಕ್ಕೆ ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನ ಸರಿಪಡಿಸದೇ ಇದ್ದ ಪಕ್ಷದಲ್ಲಿ ಅವಾಗ್ಲೂ ಮೇಲ್ಮನವಿ ಯಾವ ರೀತಿ ಸಲ್ಲಿಸ್ಬೇಕು ಅಥವಾ ಯಾರ ಗಮನಕ್ಕೆ ತರಬೇಕು, ಯಾವ ರೀತಿ ಗಮನಕ್ಕೆ ತರಬೇಕು ಅನ್ನೋದು ಕೂಡ ಅದರಲ್ಲಿ ಇರುತ್ತೆ. ಅವನ್ ಯಾವನ್ನೂ ಪಾಲಿಸಲಾರದೆ ನಾವು ನೇರವಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳೋದು ಏನಿದೆ ಅಲ್ಲ, ಇದು ನನ್ನ ಅನಿಸಿಕೆಯಲ್ಲಿ ಇದು ಪ್ರೊಸೀಜರ್ ಅಲ್ಲಿ ಇಟ್ ಇಸ್ ರಾಂಗ್ ಅಂತ ನನ್ಗ ಅನ್ಸುತ್ತೆ. ಇದು ಒಂದು. ಮತ್ತೆ ಎರಡನೇದ್ದು, ಇವ್ರಿಗೆ ವಂಚಿತರಾಗಿರ್ಬೋದು, ನಿಜವಾಗ್ಲೂ ವಂಚಿತರು ಆಗಿರ್ಬೋದು. ಆಗಿದ್ರು ಕೂಡ ದಿಸ್ ಇಸ್ ನಾಟ್ ದ ವೇ he should express it before the magistrate. He should have expressed it before the authorities concerned.
ಮತ್ತೆ ಎರಡನೇದು, ದ ಕೋರ್ಟ್ ಆಲ್ಸೋ ಇನ್ ಮೈ ಒಪಿನಿಯನ್ ಶುಡ್ ನಾಟ್ ಹ್ಯಾವ್ ಎಂಟರ್ಟೈನ್ ಸಚ್ ರಿಕ್ವೆಸ್ಟ್ ಡೈರೆಕ್ಟ್ಲಿ ಟು ಬಿ ಮೇಡ್ ಟು ದ ಮ್ಯಾಜಿಸ್ಟ್ರೇಟ್ ಆರ್ ಟು ದ ಕೋರ್ಟ್. ಮೊದಲು ಸಂಬಂಧಪಟ್ಟವ್ರಿಗೆ ಅರ್ಜಿ ಸಲ್ಲಿಸಿ ಆ ಮುಖಾಂತರ ನೀವು ಅದನ್ನ ಹೇಳ್ಕೊಂಡು ನಾನ್ ಮುಂದೆ ಬನ್ನಿ ಅಥವಾ ಕೋರ್ಟ್ ಮುಂದೆ ಬನ್ನಿ ಅಂತ ಹೇಳ್ಬೋದಾಗಿತ್ತು. ಆದ್ರೂ ಮಾನವೀಯತೆಯ ದೃಷ್ಟಿಯಿಂದ ದ ಕೋರ್ಟ್ ಹ್ಯಾಸ್ ಟ್ರಾವೆಲ್ಡ್ ಅನ್ ಎಕ್ಸ್ಟ್ರಾ ಮೈಲ್. ಓಕೆ. ಮಾನವೀಯತೆ ವಿಚಾರದಿಂದ ಅವ್ರೇನೋ ಆತ್ಮಹತ್ಯೆ ಮಾಡ್ಕೊಳ್ಳೋ ವಿಚಾರದಲ್ಲಿ ಏನಾದ್ರೂ ಆತರ ಭಾವನೆ ಬಂದಿದ್ಯಾ ಅಥವಾ ಏನೋ ತಾತ್ಸಾರ ಮನೋಭಾವನೆ ಉಂಟಾಗಿದೆಯಾ ಅಥವಾ ಫ್ರಸ್ಟ್ರೇಟ್ ಆಗಿದಾರ ಅನ್ನೋ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಕೋರ್ಟ್ ಬಹಳ ಸಿಂಪಥೆಟಿಕ್ ಆಗಿ ಅದನ್ನ ಕೇಳಿದೆ ಅನ್ಕೊಂತೀನಿ, ಅದ್ರ ಬಗ್ಗೆ ಸ್ಪಂದಿಸಿದೆ ಅಂತ ಅನ್ಕೊಂತೀನಿ. ಬಟ್ ನಾರ್ಮಲಿ ಕೋರ್ಟ್ ಇಂಥವನ್ನೆಲ್ಲ ಆಸ್ಪದ ಕೊಡಲ್ಲ. ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿರಬಹುದು, ಬಟ್ ಇದಾಗ ಆಸ್ಪದ ಕೊಟ್ಟಿರೋದು ಕೂಡ ತಪ್ಪು ಅಂತ ಅನ್ನೋಕ್ಕಿಂತ ಇದು ಕೂಡ ಕೋರ್ಟ್ಗೆ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದು ಮುಂದಿನ ದಿನಗಳಲ್ಲಿ ಅಂತ ನಮ್ಮ ಅಭಿಪ್ರಾಯ. ಫೈನ್, ನಾನು ಮತ್ತಷ್ಟು ಮಾತಾಡ್ತೀನಿ, ಒಂದು ಬ್ರೇಕ್. ಏನಾದ್ರೂ ಮೇಲ್ಮನವಿ ಸಲ್ಲಿಸಿದಲ್ಲಿ ನಾನು ಮತ್ತಷ್ಟು ಮಾತಾಡ್ತೀನಿ, ಒಂದು ಬ್ರೇಕ್. ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಲೋಕೇಶ್ವರ್ ಸರ್, ಈಗ ಇಲ್ಲಿ ಇದು ನಾವು ಗಮನಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಆಗಬಹುದು, ಆಗದೇ ಇರಬಹುದು. ಇವತ್ತು ಒಂದು ತಿಂಗಳಿಗೆ ಕೇಳ್ಕೊಂಡಿರ್ತಕ್ಕಂಥ ವಿಧಾನ ಹೇಗಿತ್ತು ಅಂತ ಹೇಳಿದ್ರೆ, ನನಗೆ ದಯಾಮರಣ ಕೊಟ್ಟುಬಿಡಿ ಅಂತ, ದಯಾಮರಣ ಅನ್ನೋ ಒಂದು ವರ್ಡ್ ಬಳಸ್ತಾ ಇರಬಹುದು, ವಿಷ ಕೊಟ್ಟುಬಿಡಿ ಅಂತ ಒಂದು ವರ್ಡ್ ಬಂದಿದೆ. 30 ದಿನಗಳಿಂದ ನನಗೆ ಬಿಸಿಲನ್ನೇ ತೋರಿಸಿಲ್ಲ ಇವರು, ಕೈಗಳಿಗೆ ಫಂಗಸ್ ಬಂದಿದೆ ಅಂತ ಹೇಳಬೇಕಾದ್ರೆ, ಮುಂದಿನ ದಿನಗಳಲ್ಲಿ ಖಿನ್ನತೆ ಇಟ್ಕೊಂಡು ಕೂಡ ಏನಾದರೂ ಅರ್ಜಿ ಸಲ್ಲಿಕೆ ಆಗಬಹುದಾ, ನಂಗೆ ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ ನಾನು, ಇದರಿಂದ ಆಚೆ ಬಂದರೆ ಸಾಕಾಗಿದೆ, ಇಂಥ ವಿನಾಯಿತಿಗಳು, ಇಂಥ ಮನವಿಗಳು ಪರಪ್ಪನಗರ ಜೈಲಿನ ಇತಿಹಾಸದಲ್ಲಿ ಇದ್ದುವಾ? ಅದಕ್ಕೆ ಮನ್ನಣೆ ಪುರಸ್ಕಾರ ಸಿಕ್ಕಿರೋದೇನಾದರೂ ಇತ್ತಾ? ಮೆಂಟಲ್ ಟ್ರೀಟ್ಮೆಂಟ್ ಅಂತ, ಫಿಸಿಕಲಿ ಆಯ್ತಪ್ಪ ಬೆನ್ನುಮೂಳೆ ನೋವಿತ್ತು ನನಗೆ ಆಚೆ ಹೋಗಬೇಕು, ಈ ಡಾಕ್ಟರ್ ನನಗೆ ನಂಬಿಕೆ ಇಲ್ಲ, ಬೇರೆಲ್ಲೋ ನಾನು ತೋರಿಸ್ಕೊಳ್ತೀನಿ, ನನ್ನ ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ, ಇದೆಲ್ಲ ಕೇಳ್ಕೊಳ್ಬಹುದು. ಈ ನಾನು ಖಿನ್ನತೆ ಒಳಗಾಗಿದ್ದೀನಿ, ಡಿಪ್ರೆಷನ್ ಒಳಗಾಗಿದ್ದೀನಿ ಅಂದರೆ ಈ ಪ್ರೂವ್ ಮಾಡೋದು ಹೇಗಿದೆನಾ? ನೋಡಿ, ಪ್ರತಿ ಒಂದು ಜೈಲಲ್ಲೂ ನಿಮ್ಗೆ ಗೊತ್ತಿರ್ಲಿ, ಒಬ್ಬೊಬ್ಬ ಸೈಕಾಲಜಿಸ್ಟ್ ಅಪಾಯಿಂಟ್ ಆಗಿದ್ದಾರೆ. ಅವರು ಈ ಒಂದು ವಿಚಾರಗಳಿಗೆ ಟ್ರೀಟ್ಮೆಂಟ್ ಕೊಡೋದು ಮತ್ತೆ ಅಸೆಸ್ ಮಾಡೋದಕ್ಕೆ ಅವರೆಲ್ಲ ಸಹಾಯ ಮಾಡ್ತಾರೆ. ಅಥವಾ ಏನೋ ಸಮಸ್ಯೆ ಇದ್ರೆ ಸಾಲ್ವ್ ಮಾಡೋದಕ್ಕೆ, ಅಥವಾ ಅದು ಸಫರ್ ಆಗ್ತಾ ಇದ್ರೆ ಏನಾಗಿದ್ರೆ ಏನಾದ್ರೂ ಅಡಿಷನ್ ಟ್ರೀಟ್ಮೆಂಟ್ ಕೊಡೋದು, ಮತ್ತೊಂದಕ್ಕೆ ಎಲ್ಲ ರೆಕಮೆಂಡ್ ಮಾಡೋ ಅಂತ ವ್ಯವಸ್ಥೆ ಅವ್ರ ಕಡೆಯಿಂದ ಇದೆ. ಅದು ಒಂದ್ ವಿಚಾರ. ಖಿನ್ನತೆಯಿಂದ ಎಲ್ಲರೂ ಅಲ್ಲಿ ಲೋನ್ಲಿನೆಸ್ ಬಂದ್ರೆ ಖಿನ್ನತೆ ಸಹಜವಾಗಿ ಎಲ್ಲಾ ಪ್ರಿಸನರ್ಸ್ ಇದ್ದೇ ಇರುತ್ತೆ. ಮಾಡಿರೋದು ಘನಕಾರ್ಯಕ್ಕೋಸ್ಕರ ಅವ್ರಿಗೆ ಖಿನ್ನತೆ ಹುಟ್ಟೈತೆ ಅಂದ್ರೆ ಅದನ್ನೆಲ್ಲದು ತೀರಾ ಕೋರ್ಟ್ಗಳು ಕನ್ಸಿಡರ್ ಮಾಡ್ತಾ ಕೂತ್ಕೊಂಡ್ರೆ ಎಲ್ಲಾ ನೀಚೆ ಬಿಡ್ಬೇಕಾಗತ್ತೆ, ಯಾರನ್ನ ಒಳಗಿಟ್ಕೊಳಕ್ಕೆ ಆಗೋದಿಲ್ಲ. ಆ ಒಂದು ಗ್ರೌಂಡ್ ಅಲ್ಲಿ ಬೇಲ್ ಮ್ಯಾಟ್ರು ಖಂಡಿತ ಸಾಧ್ಯ ಇಲ್ಲ. ಮೆಡಿಕಲ್ ಗ್ರೌಂಡ್ ಬಿಟ್ಟು ಈ ಸೈಕಾಲಜಿಕಲ್ ಪಾಯಿಂಟ್ಸ್ ಗಳಲ್ಲಿ ತಗೋಬಹುದು ಅನ್ನೋದು ಇವತ್ತರೆಗೂ ನಾನಂತೂ ಕೇಳಿಲ್ಲ. ಆ ಅವಕಾಶ ಏನು ಆಗಿದೆ ನನ್ಗೆ ಗೊತ್ತಿರೋ ಇತಿಹಾಸದಲ್ಲಿ ಇಲ್ಲ ಅಂತ ನಿಮ್ಗೆ ಹೇಳ್ತೇನೆ. ಓಕೆ. ನನಗೆ ನಂದು ಈಗ ಸರ್ ನಮ್ಮ ಜೈಲುಗಳ ಬಗ್ಗೆ ನೀವು ಮಾತಾಡ್ತಿರ್ತೀವಿ ಎಷ್ಟೋ ಸಲ. ನಮ್ಮ ಜೈಲುಗಳು, ಭಾರತದ ಜೈಲುಗಳು ಪನಿಷ್ಮೆಂಟ್ ಆಧಾರಿತ ಜೈಲುಗಳಲ್ಲ, ಶಿಕ್ಷೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಇಟ್ಕೊಂಡಿರ್ತಕ್ಕಂಥ ಜೈಲುಗಳಲ್ಲ. ಮನಃಪರಿವರ್ತನೆ ನಮ್ಮ ಈ ಒಂದು ಜೈಲುಗಳ ಮೂಲ ಥಿಯರಿ ಮನಃಪರಿವರ್ತನೆ ಸರ್. ಯಾರೇ ವ್ಯಕ್ತಿ ಜೈಲಿಗೆ ಹೋದರೂ ಕೂಡ ಶಿಕ್ಷೆ ಕೊಡಬೇಕು, ಅವನಿಗೆ ಹೊಡಿಬೇಕು, ಬಿಸ್ತಲ್ಲಿ ಅವನಿಗೆ ಆಚೆ ಬರದಂತೆ ಮಾಡಬೇಕು, ಅವನು ಕಟ್ಟಾಕ್ಬಿಡಬೇಕು, ಅವನಿಗೆ ಮೈ ಮುರಿಬೇಕಲ್ಲಿ, ಇದಲ್ಲ. ಮನಸ್ಪರಿವರ್ತನೆ ಆಗಲಿ, ಅವನೇನಾದರೂ ಕೃತ್ಯಗಳನ್ನು ಮಾಡಿದರೆ ಮನಃಪರಿವರ್ತನೆಯಾಗಿ ಅಲ್ಲಿಂದ ಒಳ್ಳೆ ಮನುಷ್ಯನಾಗಿ, ಒಳ್ಳೆ ನಾಗರಿಕನಾಗಿ ಆಚೆ ಬರಲಿ ಅಂತ ಹೇಳಿ. ಬಟ್ ಇದನ್ನು ಟೈಮ್ ಆ್ಯಂಡ್ ಅಗೈನ್ ನಮ್ಮ ಜೈಲುಗಳ ಮೇಲೆ ನನಗೆ ಅನುಕೂಲ ಇದ್ದರೆ ಅನುಕೂಲ, ಎಲ್ಲ ಚೆನ್ನಾಗಿದ್ದರೆ ಒಳ್ಳೆಯದು, ಚೇರು ಟೀಪಾಯಿ ಎಲ್ಲವನ್ನು ಹಾಕಿದರೆ ಅದು ಅನುಕೂಲ, ಸ್ವಲ್ಪ ಅದರಲ್ಲಿ ನನಗೆ ವ್ಯತ್ಯಾಸ ಆಯಿತು ಅಂದ ತಕ್ಷಣ ನನಗಿಲ್ಲಿ ನರಕ ತೋರಿಸ್ತಾ ಇದ್ದಾರೆ ಅಂತ ಹೇಳಬಹುದಾ ಅಂತ. ಈಗ ಪ್ರಯತ್ನ ಮಾಡಿ ಮೆಡಿಕಲ್ ಗ್ರೌಂಡ್ಸ್ ಅಲ್ಲಿ ಬಂದ ಆಚೆ ಮತ್ತೆ ಅದೆಲ್ಲ ಸುಳ್ಳು ಅಂತ ನ್ಯಾಯಾಲಯ ಮತ್ತು ಎಲ್ಲರಿಗೂ ಗೊತ್ತಾಗಿ ಈಗ ಇದ್ರ ಮೇಲೆ ಏನಾತ ಮತ್ತೆ ಒಳಗಡೆ ಬರುವಂತ ಪರಿಸ್ಥಿತಿ ಆಯ್ತು ಅನ್ನೋದು ಗೊತ್ತಿರೋ ವಿಚಾರ. ಅದನ್ನ ಇವತ್ತಿನ ಸಂದರ್ಭನ ಕೋರ್ಟ್ ಹಂಗೆ ತಗೊಳತ್ತೆ ಅಂತ ಪ್ರಶ್ನೆ ಖಂಡಿತ ಯಾರು ಅನ್ಕೊಂಡ್ರೆ ತಪ್ಪಾಗುತ್ತದು. ಇವತ್ತಿನ ಏನು ಮಿನಿಮಮ್ ಫೆಸಿಲಿಟಿ ಕೊಡೋದ್ರಲ್ಲಿ ಅದನ್ನ ದೊಡ್ಡ ಇಶ್ಯೂ ಮಾಡ್ಕೋಬಾರ್ದು ಅಂತ ಕೋರ್ಟ್ ಒಂದು ದೊಡ್ಡತನದಲ್ಲಿ ನಡ್ಕೊಂಡಿರೋಂತ ಅವಕಾಶ ಇದ್ರಲ್ಲಿ ಇದೆ. ಬಿಟ್ರೆ ಬೇಲ್ ಮ್ಯಾಟರ್ಸ್ ಅಲ್ಲಿ ಅದೆಲ್ಲ ಬರೋದಿಲ್ಲ. ಆ ತರದ ಕ್ಲೈಮ್ ಮಾಡಕ್ ಹೋದ್ರೆ ಖಂಡಿತ ಫೇಲ್ ಆಗ್ತಾರೆ, ಅದೆಲ್ಲ ಸಾಧ್ಯ ಇಲ್ಲ. ಮತ್ತೆ ಶಿಫ್ಟಿಂಗ್ ಆಫ್ ದಿ ಇದ್ರಲ್ಲೂ ಅಷ್ಟೇನೆ ರೀಸನ್ ಸರಿಯಾಗಿ ಸಫಿಷಿಯಂಟ್ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ಇಲ್ಲೇ ಇರ್ಲಿ ಅಂತ ಇಟ್ಟಿರ್ಬೋದು. ಅಷ್ಟು ಬಿಟ್ರೆ ಇದ್ರಲ್ಲಿ ಗೆಲುವು ಅಥವಾ ಇನ್ನೇನು ಅವ್ರು ಹೇಳಿದ್ದೆಲ್ಲ ನಂಬಿಟ್ಟು ಕೊಟ್ಟು ಅನ್ನೋ ಪ್ರಶ್ನೆ ಅಂತೂ ಇಲ್ಲ. ಓಕೆ
ಸರ್ ಮಾತಾಡಿಸ್ತೀನಿ. ಒಂದೇ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಸಂಕೇತ್ ಸರ್, ಒಂದೇ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಅದು ನೋಡ್ಕೊಂಡು ಬಂದ್ಬಿಡ್ತೀನಿ ನಾನು. ನಿಮ್ಮನ್ನ ಡಿಬೇಟ್ ನಾನು ಕಂಟಿನ್ಯೂ ಮಾಡ್ತೀನಿ. ನೂತನ ಉಪರಾಷ್ಟ್ರಪತಿಯಾಗಿ CP ರಾಧಾಕೃಷ್ಣನ್ ಅವರು ಸರ್ ಕೇಳಬೇಕು ನಾನು ದರ್ಶನ್ ಮತ್ತು ಜೈಲ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಂಕೇತ್ ಸರ್, ಒಬ್ಬ ವ್ಯಕ್ತಿ ಜೈಲಲ್ಲಿದ್ದಾಗ ವಿಚಾರಣಾಧೀನ ಖೈದಿ ಯಾವೆಲ್ಲ ಗ್ರೌಂಡ್ಗಳ ಮೇಲೆ ಅದರ್ ದ್ಯಾನ್ ಈ ಒಂದು ಫಿಸಿಕಲ್ ಮೆಡಿಕಲ್ ಗ್ರೌಂಡ್, ನನಗೇನೋ ದೈಹಿಕವಾಗಿ ಅನಾರೋಗ್ಯ ಇದೆ, ಹಾಗಿದೆ ಹೀಗಿದೆ ಅನ್ನೋದು ಬಿಟ್ಟುಬಿಟ್ರೆ, ಈ ಸೈಕಲಾಜಿಕಲ್ ಗ್ರೌಂಡ್ಗಳಲ್ಲಿ ನನಗೆ ಮಾನಸಿಕ ನೋವು, ಖಿನ್ನತೆ ಈ ವಿಷಯಗಳನ್ನು ಹೇಳಿ ಆತ ನನಗೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕು ಅಂತ ನಾನು ಹೇಳ್ತಿರೋದು. ಈ ಖಿನ್ನತೆ ಅಂದರೆ ಜೈಲಿಗೆ ಹಾಕಿದಾಗ ಎಲ್ರಿಗೂ ನೋವಾಗುತ್ತೆ. ಆಚೆ ಕಡೆ ಇಶಾರಾಮೆ ಓಡಾಡ್ಕೊಂಡಿರ್ತಾನೆ, ಒಳಗಡೆ ಹೋಗಿದ ತಕ್ಷಣ ಎಲ್ಲವೂ ಕೂಡ ಚೌಕಟ್ಟಾಗಿಬಿಡುತ್ತೆ, ಗೋಡೆ ನೋಡ್ಕೊಂಡು ಕೂತಿರಬೇಕು. ಎಂದಿನಂಥ ಜೀವನ ಶೈಲಿ ಇರೋಕ್ಕೆ ಸಾಧ್ಯ ಇಲ್ಲ. ಕಣ್ಣಿಗೆ ಬೇಕಾದ ಊಟ ಮಾಡೋಕ್ಕಾಗಲ್ಲ, ಕಣ್ಣಿಗೆ ಬೇಕಾದ ಬಟ್ಟೆಗಳು ಹಾಕ್ಕೊಳ್ಳೋಕ್ಕಾಗಲ್ಲ, ತಿರ್ಗೋಕ್ಕಾಗಲ್ಲ, ಕಂಡವ್ರ ಹತ್ರ ಮಾತಾಡೋಕ್ಕಾಗಲ್ಲ, ಸೋಷಿಯಲ್ ಲೈಫ್ ಹೊಟ್ಟೋಗ್ಬಿಡುತ್ತೆ ಅವನಿಗೆ, ಜೈಲ್ ಲೈಫ್ ಇರುತ್ತೆ. ಸೊ ಈ ಸೈಕಲಾಜಿಕಲ್ ಗ್ರೌಂಡ್, ನನಗೆ ಟ್ರೀಟ್ಮೆಂಟ್ ಬೇಕು, ನನಗೆ ಔಷಧಿಗಳು ಬೇಕಾಗುತ್ತೆ, ಇದಕ್ಕೆ ನನಗೆ ನಿದ್ರೆ ಬರ್ತಾ ಇಲ್ಲ, ನಾನು ಮಾತ್ರೆ ನುಂಗಬೇಕು, ಇದಕ್ಕೆ ನನಗೆ ಬೆಳಿಗ್ಗೆ ತಕ್ಷಣ ಒಂಥರ ಆಗುತ್ತೆ, ವಿಕಾರವಾಗಿ ಆಡಬೇಕು ಅನಿಸುತ್ತೆ, ಈ ಥರದ್ದೆಲ್ಲ ಗ್ರೌಂಡ್ಗಳನ್ನು ಹೇಳೋ ಮೂಲಕವಾಗಿ ಬೇಲ್ಗೆ ಅಪ್ಲೈ ಮಾಡ್ಬೋದಾ ಸರ್? ಆ ಥರದ್ದು ಇದೆಯಾ? ನೋಡಿ, ಜೈಲಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಪ್ರತ್ಯೇಕವಾಗಿ ವೈದ್ಯರು ಇರ್ತಾರೆ, ವೈದ್ಯರ ತಂಡ ಇರ್ತದೆ, ಅದರಲ್ಲಿ ಸೈಕಾಲಜಿಸ್ಟ್ಗಳು ಇರ್ತಾರೆ. ಮಾನಸಿಕವಾಗಿ ಸಾಮಾನ್ಯವಾಗಿ ಎಲ್ಲರಿಗೂ ಜೈಲಿಗೆ ಹೋದವ್ರಿಗೆ ಖಿನ್ನತೆ ಉಂಟಾಗಿರ್ತದೆ. ಇವರು ಅವರು ಅಂತಲ್ಲ, ಎಲ್ಲರಿಗೂ ಆತರ ಉಂಟಾಗಿರ್ತದೆ. ಅದರಲ್ಲಿ ಏನ್ ಮಾಡಿದ್ರು ನಾನು ಜೈಲಿಗೆ ಯಾರು ಕಳ್ಸಕ್ ಆಗಲ್ಲ ಅಂತಿದ್ದವ್ರಿಗೆ ಜಾಸ್ತಿ ಖಿನ್ನತೆ ಆಗುತ್ತೆ. ಅದು ಒಂದ್ ಶಾಕ್ ಆಗಿರುತ್ತೆ. ನಾನು ಯಾರು ಮುಟ್ಟಕ್ ಆಗಲ್ಲ, ಜೈಲಿಗೆ ಕಳ್ಸಕ್ ಆಗಲ್ಲ, ಯಾರು ನನ್ನನ್ನ ಟಚ್ ಮಾಡೋದ ಅಂತ ಪರಿಸ್ಥಿತಿಯಲ್ಲಿ ನಾನು ಇರ್ತೇನೆ ಅಂತ ಅನ್ನೋರ್ಗೆ ಮಾನಸಿಕ ಖಿನ್ನತೆ ಜಾಸ್ತಿ ಆಗಿರುತ್ತೆ. ಇದು ಒಂದು. ಅಂತದಕ್ಕೆ ಟ್ರೀಟ್ಮೆಂಟ್ಗೆ ಅಂತೇಳಿ ಸಪರೇಟ್ ಅಲ್ಲಿ ಡಿಪಾರ್ಟ್ಮೆಂಟ್ ಇರ್ತವೆ. ಅದಕ್ಕೆ ಏನಾದ್ರೂ ಅವ್ರ ಆರೋಗ್ಯ ಪರಿಸ್ಥಿತಿಯಲ್ಲಿ ಏರ್ಪೇರ್ ಆದ್ರೆ ಪ್ರತಿಯೊಂದರಲ್ಲೂ ಅಲ್ಲಿ ಮೆಡಿಸಿನ್ಗಳು ಇರ್ತವೆ. ಅಕಸ್ಮಾತ್ ಅದರಲ್ಲಿ ಮೆಡಿಸಿನ್ಗಳು ಅಥವಾ ಹೆಚ್ಚಿನ ತನಿಖೆ ಅಥವಾ ಹೆಚ್ಚಿನ ಟ್ರೀಟ್ಮೆಂಟ್ ಬೇಕಾದಾಗ ಅಲ್ಲಿ ಸಂಬಂಧಪಟ್ಟ ಆಸ್ಪತ್ರೆ ಜೊತೆಗೆ ಸಂಪರ್ಕದಲ್ಲಿ ಇದ್ಕೊಂಡು ಟ್ರೀಟ್ಮೆಂಟ್ ಕೊಡಿಸಲಾಗುತ್ತೆ. ಆದ್ರೆ ಈ ಅಲ್ಲಿ ಎಲ್ಲೂ ಲಭ್ಯವಿಲ್ಲದೆ ಇದ್ದಾಗ ಅಥವಾ ಇವರು ಬಳಲ್ತಾ ಇರುವಂತ ರೋಗ ಆಗ್ಲಿ ಅಥವಾ ಸಮಸ್ಯೆ ಆಗ್ಲಿ ಬೇರೆ ಎಲ್ಲೂ ಪರಿಹಾರ ಆಗದೆ ಇದ್ದಾಗ, ಅಥವಾ ಇವ್ರು ಏನಾದ್ರು ನಾವು ಬೇರೆ ಕಡೆ ಹೆಚ್ಚುವರಿ ಟ್ರೀಟ್ಮೆಂಟ್ಗೆ ನಾವು ಹೋಗ್ತೀವಿ ಅಂತ ಅರ್ಜಿ ಸಲ್ಲಿಸಿದ್ರೆ ಅವನು ಎಲ್ಲವನ್ನು ಪರಿಶೀಲಿಸಿ ಕೋರ್ಟ್ ಸೂಕ್ತವನ್ನು ನಿರ್ಧಾರ ತೆಗೆದುಕೊಳ್ತದೆ. ನೇರವಾಗಿ ಈ ಆಧಾರದ ಮೇಲೆ, ಅವ್ರ ಹೇಳಿಕೆ ಆಧಾರದ ಮೇಲೆ ಇವ್ರಿಗೆ ಅನಾರೋಗ್ಯ ಇದೆ ಅಥವಾ ಇವ್ರ ಅನಾರೋಗ್ಯಕ್ಕೆ ಪರಿಹಾರ ಇಲ್ಲ ಅಥವಾ ಜೈಲಿನಲ್ಲಿ ಏನು ಟ್ರೀಟ್ಮೆಂಟ್ ಇಲ್ಲ ಅನ್ನೋದನ್ನ ನಂಬೋದು ಕಷ್ಟ ಆಗ್ತದೆ. ಅದಕ್ಕೆ ಪರಿಗಣನೆಗೆ ತೆಗೆದುಕೋಬೇಕಂದ್ರೆ ಅದನ್ನ ನಂಬಬೇಕಾದ್ರೆ ಬಲವಾದ ಸಾಕ್ಷಿಗಳಿರ್ಬೇಕಾಗ್ತದೆ. ಹಾಗಾಗಿ ಈ ಬೆಂಗಳೂರಿನ ಜೈಲಿಗೆ ಸಂಬಂಧಪಟ್ಟಾಗ ನಾನ್ ಮಾತನಾಡೋದಾಗಿದ್ರೆ, ಶಶಿಕಲಾಗೆ VIP ಆತಿಥ್ಯ ಕೊಟ್ರು ಅಂತ ನಮ್ ಜೈಲು, ಆ ನಂತರ ರಾಜಾತಿಥ್ಯವನ್ನ ಕೊಟ್ರು ಅಂತ ಹೆಗ್ಗಳಿಕೆ ಪಡೆದಿರುವಂತ ನಮ್ ಜೈಲು, ನಂತರ ಜಯಲಲಿತಾಗೆ ಕೊಟ್ಟಿರುವಂತ ಅದೇ ರೀತಿ ಟ್ರೀಟ್ಮೆಂಟ್ ಕೊಟ್ಟಿರುವಂತ ಹೆಗ್ಗಳಿಕೆ ಪಡೆದಿರುವಂತ ಜೈಲು, VIP ಟ್ರೀಟ್ಮೆಂಟ್ ಗೆ ಹೆಸರುವಾದಂತ ಜೈಲ್ ಇದು ಅಂತ ಬಹಳ ಜನ ಇದನ್ನ ಬಯಸ್ತಾರೆ. ಇದೇ ಜೈಲ್ ಬೇಕು ಅಂತ. ಅಂದ್ರೆ ಜೈಲ್ ಬಯಸಲ್ಲ, ಅನಿವಾರ್ಯವಾಗಿ ಜೈಲಿಗೆ ಹೋದವರು ಬೆಂಗಳೂರು ಜೈಲನ್ನು ಬಯಸ್ತಾರೆ. ಬಳ್ಳಾರಿ ಜೈಲನ್ನ ಯಾರು ಬಯಸೋದು ಬಹಳ ಕಡಿಮೆ. ಮತ್ತಿಲ್ಲಿ ಸಿಟಿಗೆ ಹತ್ರ ಇರೋದ್ರಿಂದ ಎಲ್ಲಾ ಸುಸೌಲಭ್ಯಗಳು ಸಿಗಬಹುದು ಅಥವಾ ಎಲ್ಲರ ಜೊತೆಗೆ ಸಂಪರ್ಕದಲ್ಲಿ ಇರೋದಕ್ಕೆ ಅನುಕೂಲಕರವಾಗಿರ್ತದೆ ಅನ್ನೋ ವಾತಾವರಣದಿಂದ ಬಹಳ ಜನ ಈ ಜೈಲನ್ನೇ ಬಯಸ್ತಾರೆ ಮತ್ತು ಈ ಜೈಲಿನಲ್ಲಿ ಅನುಕೂಲತೆಗಳನ್ನ ಕೇಳಿ ಪಡಿಬಹುದು ಅನ್ನೋದೊಂದು ವಾತಾವರಣ ಸೃಷ್ಟಿಯಾಗಿತ್ತು. ಈ ಸುಪ್ರೀಂ ಕೋರ್ಟಿನ ಇತ್ತೀಚಿನ ಆದೇಶದ ಪ್ರಕಾರ ಬಹಳ ಜನಗೆ ಅದು ವಂಚಿತರಾಗಿರ್ತಾರೆ. ಆ ರೀತಿ ಆದಾಗ ಈ ತರ ಸಮಸ್ಯೆಗಳು ಬರ್ತವೆ. ಅದು ವಿಡ್ರಾಲ್ ಸಿಂಡ್ರೋಮ್ಸ್ ಅಂತ ನಾವೇ ಹೇಳ್ತೀವಲ್ಲ ಕೆಲವೊಂದನ್ನ, ಆ ರೀತಿ ದಿಸ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ವಿಡ್ರಾಲ್ ಸಿಂಡ್ರೋಮ್ ಅಂತ ನಾನು ಹೇಳ್ಬೋದು. ಇದೀಗ ಲೋಕೇಶ್ವರ್ ಸರ್ ಈಗ ಹಿಂದೆ ಪರಪ್ಪನಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಕೊಟ್ಟುಬಿಟ್ಟಿದ್ರು ಅನ್ನೋ ಕಾರಣಕ್ಕೆ ನಾವು ತುಂಬ ಸ್ಟ್ರಿಕ್ಟ್ ಮಾಡಿದ್ದೀವಿ, ನಾವು ವಿಪರೀತ ಸ್ಟ್ರಿಕ್ಟ್ ಮಾಡಾಕ್ಬಿಟ್ಟಿದ್ದೀವಿ, ಅಂಗಲಾಚಂಗ್ ಮಾಡಿಬಿಟ್ಟಿದ್ದೀವಿ ವ್ಯಕ್ತಿಯೊಬ್ಬನಿಗೆ, ಅವನಿಗೆ ಕಾಲಾಪಾನಿ ಥರ ಟ್ರೀಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಇಡೀ ದೇಶಕ್ಕೆ ತಿಳಿಸುವ ಸಲುವಾಗಿ ಏನಾದರೂ, ದೇಶಕ್ಕೆ ಗೊತ್ತಾಗಬೇಕಲ್ಲ, ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂತಲ್ಲ, ಹಿಂಗೆಲ್ಲ ಮಾಡಿಬಿಟ್ಟಿದ್ದಾರೆ, ಇನ್ಮೇಲೆ ಹಿಂಗೆಲ್ಲ ಮಾಡಬಾರ್ದು ಅಂಥೇಳಿ ದೇಶಕ್ಕೆ ಗೊತ್ತಾಗಬೇಕು ಅಂಥೇಳಿ ಆ ಥರ ಟ್ರೀಟ್ಮೆಂಟ್ ಏನಾದರೂ ಕೊಟ್ಟು, ದರ್ಶನ್ ಅವ್ರಿಗೆ ಆ ಥರ ಟ್ರೀಟ್ಮೆಂಟ್ ಏನಾದರೂ ಕೊಟ್ಟು ಕೋರ್ಟೇ ಒಂದು ದಿಮ್ಮು ಕೊಡೋಕ್ಕೂ ನಾವು ಕೋರ್ಟಿಂದ ಆರ್ಡರ್ ಮಾಡಿಸಿದ್ವಿ, ಆ ಜಿದ್ದೇನಾದರೂ ಇರುತ್ತಾ ಪೊಲೀಸ್ ಅಧಿಕಾರಿಗಳಿಗೆ, ಜೈಲಧಿಕಾರಿಗಳಿಗೆ? ಖಂಡಿತ ಆ ತರದ್ ಯಾವ್ದೂ ಇರೋದಿಲ್ಲ, ಖಂಡಿತ ಇರೋದಿಲ್ಲ. ಅವರು ಮಿನಿಮಮ್ ಫೆಸಿಲಿಟಿ ಕೊಡ್ಲೇಬೇಕು ಅನ್ನೋದು ಇರೋ ವಿಚಾರ. ಸೂಪರ್ವಿಷನ್ ಬೇಕಾದಷ್ಟು ಅಲ್ಲಿ ಇರುತ್ತೆ, ಅಲ್ಲೂ ಇವ್ರ ಜೊತೆ ಬೇಕಾದಷ್ಟು ಕೈದಿಗಳು ಇರ್ತಾರೆ. ಎಲ್ಲಾದು ಇದ್ದಾಗ ಇವ್ರೊಬ್ಬರಿಗೆ ಆ ತರದ್ದು ಸಪರೇಟ್ ಟ್ರೀಟ್ಮೆಂಟ್ ಕೊಡುವಂತ ಪರಿಸ್ಥಿತಿ ಖಂಡಿತ ಬರೋದಿಲ್ಲ. ಅದು ವಿಚಾರಣಾಧೀನ ಕೈದಿಗಳಿಗಂತೂ ಬರೋ ಚಾನ್ಸೇ ಇಲ್ಲ.
ಕೇವಲ ನಾನು ಹೇಳಿದ್ನಲ್ಲ, ಸುಪ್ರೀಂ ಕೋರ್ಟ್ ಇನ್ಸ್ಟ್ರಕ್ಷನ್ಸ್ ಅನ್ನ ಸ್ವಲ್ಪ ಅಧಿಕಾರಿಗಳು ಸ್ವಲ್ಪ ಸ್ಟೇಕ್ ಆಗಿದ್ದಾರೆ. ಅವ್ರಿಗೊಂಚೂರು ಧೈರ್ಯ ಕೊಡೋ ಪಾಯಿಂಟ್ ಮಾಡಿ, ನಾವು ಕೋರ್ಟಿಂದಾನೇ ಎಲ್ಲ ಮಾಡಿದೀನಪ್ಪ, ನೀವು ನಮ್ಮ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋ ಒಂದು ವಿಚಾರ ಇಟ್ಕೊಂಡು ಇದನ್ನ ಮಾಡಿರ್ಬೋದು ಬಿಟ್ರೆ ಬೇರೆ ಏನೇ ರೀಸನ್ಸ್ ಅಲ್ಲ. ಯಾಕಂದ್ರೆ ಫೆಸಿಲಿಟಿ ಅಲ್ಲಿ ಎಲ್ಲಾರ್ಗು ಒಂದೇ ರೀತಿ ನಡೀತಾ ಇರೋದ್ರಿಂದ ಯಾರು ಬಿಸ್ಲಿಗೆ ಬರ್ದಂಗೆ ಫಂಗಸ್ ಊಟ ಆಗೋ ತರದಲ್ಲಿ ಎಲ್ಲೂ ಟ್ರೀಟ್ಮೆಂಟ್ ಖಂಡಿತ ಇಲ್ಲ. ಅದನ್ನ ಯಾರೂ ಒಪ್ಪಕ್ ಆಗೋದಿಲ್ಲ. ಯಾಕಂದ್ರೆ ಬೇಕಾದಷ್ಟು ಜನದ ಕಡೆಯವರು ಅಲ್ಲಿ ಜೈಲೊಳಗಿದ್ದಾರೆ. ಅವ್ರೆಲ್ಲರ ಬಾಯಲ್ಲೂ ಇಷ್ಟೊತ್ತಿಗೆ ಜೈತ್ರ ಹಾಹಾಕಾರ ಆಗಿರ್ತಿತ್ತು, ಹಿಂಗೆಲ್ಲ ಆಗಿದೆ, ನಮ್ಮ ಇವ್ರಿಗೆಲ್ಲ ಫಂಗಸ್ ಹತ್ತಿದೆ, ಮತ್ತೊಂದ್ ಹತ್ತಿದೆ ಅಂತೆಲ್ಲ ಗಲಾಟೆ ಆಗ್ತಿತ್ತು. ಆ ತರದ್ದೇನು ಇಲ್ಲ. ನಿಮ್ಗೆ ಲಾಸ್ಟ್ ಇದರಲ್ಲೂ ಹೇಳಿದ್ದೆ ನಾನು, ಎಷ್ಟೊಂದು ಸ್ಟ್ರೈಕ್ಗಳು ನಡೆದಿದೆ, ಫೆಸಿಲಿಟಿ ಸರಿ ಇಲ್ಲ, ಬರೀ ಸಾಂಬಾರ್ ಸರಿ ಇಲ್ಲ ಅನ್ನೋದಕ್ಕೆ ದೊಡ್ಡ ಗಲಾಟೆಗಳಾಗಿದ್ದಾವೆ ಜೈಲಲ್ಲಿ. ಸೊ ಹಿಂಗಾಗಿದ್ದಾಗ ಈ ತರದ್ದೆಲ್ಲ ಒಬ್ಬ ಸೆಲೆಬ್ರಿಟಿ ತಂದು ಒಳಗಡೆ ಹಂಗೆಲ್ಲ ಟ್ರೀಟ್ ಮಾಡ್ತಾರೆ ಅಂದಾಗ ಒಳಗಡೆ ಏನು ಜೈಲು ಬಂದಿಗಳಿದ್ದಾರೆ ಅವರೇ ಹೇಳಿ ಸಪೋರ್ಟ್ ಮಾಡ್ತಿದ್ರು ಇಷ್ಟೊತ್ತಿಗೆ ಗಲಾಟೆ ಮಾಡಿ. ಆ ತರದ್ದೆಲ್ಲ ಏನು ಇಲ್ಲ, ಅದೆಲ್ಲ ಹೇಳಕ್ ಆಗೋದಿಲ್ಲ. ಸುಮ್ನೆ ಮಾತು ಈಗ ಏನೋ ಹೇಳುತ್ತಲ್ಲ, ಅಧಿಕಾರಿಗಳಿಗೆ ಧೈರ್ಯ ಕೊಟ್ಟು ಒಂದಷ್ಟು ಕೆಲಸ ಮಾಡಿಸ್ಕೊಳಕ್ಕೆ ಒಂದು ಪ್ಲಾನ್ ಅನ್ನೋದು ಬಿಟ್ರೆ ನನ್ಗಿನ್ನೇನು ಅನ್ಸ್ತಾ ಇಲ್ಲ. ಫೈನ್. ಇದೀಗ ನಮ್ಮೊಂದಿಗೆ ಮನಃಶಾಸ್ತ್ರಜ್ಞರಾಗಿರ್ತಕ್ಕಂಥ ಭವ್ಯ ವಿಶ್ವನಾಥ್ ಅವರಿದ್ದಾರೆ. ಭವ್ಯ ವಿಶ್ವನಾಥ್ ಅವರ ನಮಸ್ಕಾರ. ನಮಸ್ತೆ ಮೇಡಮ್, ಇಲ್ಲೊಂದು ಪ್ರಶ್ನೆ ಇತ್ತು. ಈಗ ಜೈಲಿಗೆ ಹೋದಾಗ ನನಗೆ ಇಲ್ಲಿ ಇದ್ರ ಬದಲು ವಿಷ ಕೊಟ್ಬಿಡಿ, ನನಗೆ ನನ್ನ ಕೈಗೆಲ್ಲ ಫಂಗಸ್ ಹತ್ಬಿಟ್ಟಿದೆ, ಬಿಸಿಲು ನೋಡಿಲ್ಲ ನಾನು ಅಂಥೇಳಿ ದರ್ಶನ್ ಎನ್ನುವ ನಟ ಒಂದು ಕೊಲೆ ಆರೋಪಿ ಜಡ್ಜಿ ಮುಂದೆ ನೇರವಾಗಿ ಹೇಳಿರುವಂಥ ವಿಚಾರ ಇದು. ಈಗ ಜೈಲಿಗೆ ಹೋದಂಥವರ ಮನಸ್ಥಿತಿಗಳ ಬಗ್ಗೆ, ಯಾಕೆಂದರೆ ಹೊರಗಿನ ಜೀವನನೇ ಬೇರೆ ಥರ ಇರುತ್ತೆ, ಒಳಗಡೆ ಹೋದ ತಕ್ಷಣ ಎಲ್ಲವೂ ಏರುಪೇರಾಗ್ಬಿಡುತ್ತೆ. ಒಬ್ಬ ಕಾಮನ್ ಮ್ಯಾನ್ ಜೀವನಕ್ಕೆ ಅದು ಸ್ವಲ್ಪ ಒಂಥರ ಪೆಟ್ಕೊಟ್ಟಂಗಿರುತ್ತೆ. ಒಬ್ಬ ಐಷಾರಾಮಿ ಫೆಸಿಲಿಟಿಲಿ ಇದ್ದಂಥ ವ್ಯಕ್ತಿಗೆ ದಿಗ್ಭ್ರಮೆ ಮೂಡಿಸಬಹುದು. ಹೇಗಾಗುತ್ತೆ ಆ ಮನಸ್ಥಿತಿಗಳು ಅವಾಗೆಲ್ಲ ಅಂತ? ಅದಕ್ಕೇನು ಟ್ರೀಟ್ಮೆಂಟ್ ಅಂತ ಏನಾದರೂ ಇದೆಯಾ? ಆಗ ಫಸ್ಟ್ ಬರೋದೇ ಅಲ್ಲೊಂದು ಅಸಹಾಯಕತೆ ಅಲ್ವಾ, ಸೆಲೆಬ್ರಿಟಿ ಆಗ್ಲಿ ಕಾಮನ್ ಮ್ಯಾನ್ ಆಗ್ಲಿ, ಮತ್ತೆ ಎಕ್ಸ್ಟ್ರೀಮ್ ಹೆಲ್ಪ್ಲೆಸ್ನೆಸ್ ಬಂದ್ಬಿಡತ್ತೆ. ಎಲ್ಲ ನಾನೇನು ಮಾಡಕ್ ಆಗಲ್ವಲ್ಲ, ಸುಧಾರ್ಸಕ್ ಆಗಲ್ವಲ್ಲ ಅಂತ. ಇದ್ ಬಂದಾದ ತಕ್ಷಣ ಹೋಪ್ಲೆಸ್ನೆಸ್ ಬಂದ್ಬಿಡತ್ತೆ. ಅಂತಂದ್ರೆ ಭರವಸೆ ಹೊಟ್ಟೋಗುತ್ತೆ, ನನ್ ಭವಿಷ್ಯ ಸರಿ ಹೋಗುತ್ತೆ ಅನ್ನೋ ಭರವಸೆನೇ ಹೊಟ್ಟೋಗುತ್ತೆ. ಎರಡೂ ಆದಾಗ ಮನುಷ್ಯನಿಗೆ ಕೊನೆಗೆ ಏನ್ ಬರುತ್ತೆ, ಯಾವ ಫೀಲಿಂಗ್ ಬರುತ್ತೆ ಅಂದ್ರೆ, ನಾನು ಬದುಕಕ್ ಅರ್ಹನೇ ಅಲ್ಲ, ವರ್ತ್ಲೆಸ್ನೆಸ್ ಬಂದ್ಬಿಡತ್ತೆ. ನಾನು ಅರ್ಹನೇ ಅಲ್ಲ, ಏನಕ್ ಬದುಕ್ಬೇಕು ನಾನು ಅನ್ನೋದು ಬಂದ್ಬಿಡತ್ತೆ. ಜೊತೆಗೆ ಅಲ್ಲಿರೋ ವಾತಾವರಣನೂ ಹಾಗೆ ಇರುತ್ತೆ ಜೈಲಲ್ಲಿ ಅಲ್ವಾ. ಸೊ ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಕ್ಕಾಗದೆ ಭರವಸೆ ಕಳ್ಕೊಂಡು ಅಸಹಾಯಕತೆಯಿಂದ ಕೊನೆಗೆ ನಾನ್ ಬದುಕದ್ ಬೇಡ ಅಂತ ಹೇಳಿ, ನಾನ್ ನಿನ್ ಬದುಕ್ ಎಂಡ್ ಮಾಡ್ಕೋಣ ಅಂತ ಹೇಳಿ ಪಾಯ್ಸನ್ ಕೇಳಿರ್ಬಹುದು. ಅದು ಸಾಧ್ಯತೆಗಳಿವೆ. ಮನಸ್ಥಿತಿ ಅಂತಂದ್ರೆ ಇದೇನೆ, ಎಲ್ಲಾ ಜೈಲಿಗೆ ಹೋದವ್ರಿಗೂ ಇದೇ ಮನಸ್ಥಿತಿನೇ ಇರುತ್ತೆ. ಯಾರಿಗೂ ಅಲ್ಲಿ ಇರಕ್ ಇಷ್ಟ ಆಗೋದಿಲ್ಲ, ಮುಂದೆ ಸರಿ ಹೋಗುತ್ತೆ ಅನ್ನೋ ಒಂದು ಭರವಸೆನೆ ಕಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಇದು ಒಂದು ಜೆನ್ಯೂನ್ ಕನ್ಸರ್ನ್ ಅಂತಾನೆ ನಾವು ತಗೋಬೇಕಾಗತ್ತೆ. ಅಂದ್ರೆ ನಾವ್ ಇದನ್ನ ನಿರ್ಲಕ್ಷ್ಯ. ಒಬ್ಬ ಮನುಷ್ಯ ಒಂದು ವಿಚಾರಣಾಧೀನ ಖೈದಿ ಆದಾಗ ಅಥವಾ ಶಿಕ್ಷೆಗೊಳಗಾದ ಖೈದಿನೇ ಆದಾಗ ಇಂಥ ವಿಚಾರಗಳಿಗೆ, ತನ್ನದಲ್ಲದ ವಾತಾವರಣಕ್ಕೆ ತಾನು ಎಂದೂ ಈ ಸ್ಥಿತಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಭ್ರಮೆಯಲ್ಲೋ ಅಥವಾ ನಿಜವಾಗಿಯೂ ನಂಬಿಕೊಂಡಿದ್ದಂಥ ವ್ಯಕ್ತಿಗೆ ಆ ಸ್ಥಿತಿ ಬಂದುಬಿಟ್ಟಾಗ ಆ ವ್ಯಕ್ತಿ ಇದರಿಂದ ಹೊರಬರಲಿಕ್ಕೆ ಸರಿಸುಮಾರಾಗಿ ಜೈಲಿನ ವಾತಾವರಣದಲ್ಲಿ ಎಷ್ಟು ದಿನ ಬೇಕಾಗತ್ತೆ ಆ ಮನುಷ್ಯನಿಗೆ ಅಕ್ಲಮಟೈಸ್ ಆಗಲಿಕ್ಕೆ ಜೈಲಿಗೆ ಅಂತ ನಾನು ಕೇಳ್ತಿರೋದು. ಓಕೆ, ಅದು ಇಟ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಆಕ್ಚುಲಿ. ಓಕೆ, ಸೊ ಅಲ್ಲಿ ನಾನು ನಂದಷ್ಟೇ ಅಂತ ಹೇಳಿ ಅಲ್ಲೇ ಅಡ್ಜಸ್ಟ್ ಇದೇ ನಂದು ಲೈಫ್ ಅಪ್ಪ ಅಂತಾನೆ ಅವ್ರು ಅಕ್ಸೆಪ್ಟ್ ಮಾಡ್ಕೋಬೇಕು ಅಲ್ವಾ. ಅಲ್ಲೇ ಲೈಫ್ ಲೀಡ್ ಮಾಡ್ಬೇಕು ಅಂತಂದ್ರೆ ಇಟ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್. ಅವ್ರು ಯಾವ ಕಾರಣಕ್ಕಲ್ಲಿ ಬಂದಿದ್ದಾರೆ, ಯಾವ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದಾರೆ ಅನ್ನೋದ್ರ ಮೇಲೆ ನಿರ್ಧಾರ ಮಾಡ್ಬೋದು. ನಾವು ಖಡಾಖಂಡಿತ ಒಬ್ರು 1 ತಿಂಗಳು ಬೇಕಾಗ್ಬೋದು, ಇನ್ನೊಬ್ರಿಗೆ 6 ತಿಂಗಳು ಬೇಕಾದ್ರು, ಇನ್ನೊಬ್ರಿಗೆ ವರ್ಷಗಟ್ಲೆ ಬೇಕಾಗ್ಬೋದು, ಇನ್ನೊಬ್ರಿಗೆ ಆಗೋದೇ ಇಲ್ವೇನೋ, ಆ ತರ ಎಲ್ಲ ಚಾನ್ಸಸ್ ಇರುತ್ತೆ. ಬಟ್ ಇವ್ರ ಕೇಸಲ್ಲಿ ನೀವು ಸ್ಪೆಸಿಫಿಕ್ ಆಗಿ ತಗೊಂಡಾಗ ಇವರು ಒಂದು ಸೆಲೆಬ್ರಿಟಿ ಬ್ಯಾಕ್ ಗ್ರೌಂಡ್ ಬಂದಿರೋದ್ರಿಂದ ಇವರಿಗೆ ತುಂಬಾನೇ ಕಷ್ಟ ಆಗುತ್ತೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಒಂದಲ್ಲಿ ನಾರ್ಮಲ್ ಲೈಫ್ ಲೀಡ್ ಮಾಡೋದಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ತುಂಬಾ ಹೋಪ್ಸ್ ಇರುತ್ತೆ. ಒಂದ್ ಸೆಲೆಬ್ರಿಟಿ ಅಂದ್ಮೇಲೆ ನಿಮ್ಗೆ ಗೊತ್ತಿರುತ್ತಲ್ವಾ ಸ್ಟಾರ್ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ. ಸೊ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದಿರ್ಬೇಕಾದ್ರೆ ಜೀವನ ಪೂರ್ತಿ ಇವಾಗ ಸಡನ್ ಆಗಿ ಜೈಲ್ಗೆ ಹೋಗಿ ಅಡ್ಜಸ್ಟ್ ಆಗಿ ಇದನ್ನೇ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರು ಅಕ್ಲಿಮೇಟೈಸ್ ಆಗೋಕೆ ಆಕ್ಚುಲಿ ಇಟ್ಸ್ ಇಂಪಾಸಿಬಲ್ ಹೇಳ್ಬೇಕಂತಂದ್ರೆ. ಓಕೆ, ಅಂದ್ರೆ ಇನ್ನೊಂದ್ ಕಡೆ ಈಗ ಸಲ್ಮಾನ್ ಖಾನ್, ಸಂಜಯ್ ದತ್ ಎಲ್ಲ ಜೈಲಲ್ಲಿ ಇದ್ರು. ಜೈಲಲ್ಲಿದ್ದಾಗ ಸಲ್ಮಾನ್ ಖಾನ್, ಇಫ್ ಐ ಆಮ್ ನಾಟ್ ರಾಂಗ್, ಕೆಲವು ಪೇಂಟಿಂಗ್ ಅನ್ನ ಸಲ್ಮಾನ್ ಖಾನ್ ಮಾಡ್ತಾ ಇದ್ರು. ಜೈಲಿಂದ ಆಚೆ ಬಂದ್ಮೇಲೆ ಪೇಂಟಿಂಗ್ಗಳು ಕೂಡ ಹರಾಜಾಯಿತು ಅಂತ ಹೇಳಿ.
ತನಗೆ ಇಷ್ಟವಾದಂಥ ಆ್ಯಕ್ಟಿವಿಟಿಯಲ್ಲಿ ಮನುಷ್ಯ ತೊಡಗಿಸ್ಕೊಳ್ತಾನ. ಅವ್ರು ಯಾವ ಚಿತ್ರ ಬರೆಯೋಕ್ಕೆ ಆಸೆ ಬರಬಹುದು, ಯಾರಿಗೋ ಕಥೆ ಬರೆಯೋಕ್ಕೆ ಆಸೆ ಬರಬಹುದು, ಯಾವುದೋ ಸಿನಿಮಾ ಸ್ಕ್ರಿಪ್ಟ್ಗಳು ಬರೀಬೇಕು ಅಂತ ಆಸೆ ಬರಬಹುದು, ಅಥವಾ ನಾನು ಬುಕ್ ಓದಬೇಕು ಅಂತ ಆಸೆ ಬರಬಹುದು. ಈ ಸ್ಥಿತಿಗೆ ಮನುಷ್ಯ ಹೊಂದ್ಕೊಳ್ಳಿಕ್ಕೂ ಅಂತ ಏನಾದರೂ ಒಂದು ಟೈಮ್ ಅಂತ ಇರುತ್ತಾ ಅಲ್ಲಿ? ಅದನ್ನೇ ಹೇಳಕ್ಕಾಗೋದು. ಸಲ್ಮಾನ್ ಖಾನ್ ಆತರ ಮಾಡ್ಲಿಕ್ಕೆ ಆಯ್ತು ಬಿಕಾಸ್ ಈಸ್ ಅ ಡಿಫ್ರೆಂಟ್ ಇಂಡಿವಿಜುವಲ್. ಆಯ್ತಾ, ಅವ್ರ ಅಕ್ಸೆಪ್ಟೆನ್ಸ್ ಮಾಡ್ಕೊ ಹೋಗಿ ಅವ್ರಿಗೊಂದು ಪಶ್ಚಾತ್ತಾಪ ಇತ್ತೇನೋ ಮೋಸ್ಟ್ಲಿ, ನಾನು ಈಗ ಮಾಡಿದ ತಪ್ಪು, ನಾನು ಇನ್ಮೇ ನನ್ನ ಜೀವನನೇ ಇದು ನಾನು ಮಾಡುವ ತಪ್ಪಿಗೆ ನಾನು ಪಶ್ಚಾತ್ತಾಪ ಪಡ್ಬೇಕು, ನಾ ಜೈಲಲ್ಲಿ ಏನ್ ಇರ್ತಿದೋ ಅದು ಜಡ್ಜ್ಮೆಂಟ್ ಏನ್ ಕೊಟ್ಟಿದಾರೋ ಅವ್ನ ಅನುಭವಿಸ್ಬೇಕು, ಅದ್ ಎಷ್ಟು ಜನ ಇರ್ತೀನೋ ಅಲ್ಲಿ ಯಾವಾಗ ನನ್ನನ್ನು ನಾನೇ ಚೆನ್ನಾಗಿ ತೊಡಗಿಸ್ಕೋಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಸಲ್ಮಾನ್ ಖಾನ್ ಇತ್ತೇನೋ. ಬಟ್ ಇವ್ರಿಗೆ ಎಲ್ಲರಿಗೂ ಅದೇ ಬರಲ್ಲ ಆ ಮೈಂಡ್ ಸೆಟ್. ಆ ಪಾಸಿಟಿವ್ ಮೈಂಡ್ ಸೆಟ್ ತುಂಬಾ ಕಡಿಮೆ ಬರೋದು, ತುಂಬಾನೇ ಕಡಿಮೆ. ಇವ್ರಿಗೆ ಅದ್ ಬರ್ದೇ ಇರಬಹುದು. ಜೊತೆಗೆ ಅದು ಅದ್ ಬರೋಕ್ಕಿಂತ ಮುಂಚೆ ಮನುಷ್ಯ ಸಾಕಷ್ಟು ಪ್ರಯತ್ನ ಪಟ್ಟು ಬಿಡ್ತಾನೆ. ಅಂದ್ರೆ ಅಲ್ಲಿಂದ ಬಿಡಿಸ್ಕೊಳ್ಳೋದಿಕ್ಕೆ, ಅಲ್ಲಿಂದ ಹೊರಗೆ ಬರೋದಿಕ್ಕೆ ಯಾವ್ಯಾವ ಪ್ರಯತ್ನಗಳು ಮಾಡ್ಬೇಕೋ ಅದ್ ಮಾಡ್ಬಿಡ್ತಾನೆ ಫಸ್ಟ್. ಆ ಪ್ರಯತ್ನಗಳೆಲ್ಲ ವಿಫಲ ಆದ್ಮೇಲೆ ಅವನು ಕನ್ಕ್ಲೂಷನ್ ಬರಕ್ಕೆ ಸ್ವಲ್ಪ ಸುಲಭ ಆಗುತ್ತೆ. ಆಯ್ತು, ಎಲ್ಲಾ ಪ್ರಯತ್ನಗಳು ಮಾಡಿದ್ರೆ ನಾನು ಏನ್ ಮಾಡಿದ್ರು ಬರಲ್ಲ, ಅಟ್ಲೀಸ್ಟ್ ಇಲ್ಲೇ ಅಡ್ಜಸ್ಟ್ ಆಗೋಣ ಅಪ್ಪ ಅನ್ನೋ ಒಂದು ಕನ್ಕ್ಲೂಷನ್ ಒಂದ್ ವಾರಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅಲ್ಲಿ ತನಕ ಅವ್ನು ಏನೇನ್ ಪ್ರಯತ್ನಗಳು ಮಾಡ್ತಿದಾನೋ ಆ ಪ್ರಯತ್ನಗಳು ಇದು ಒಂದಾಗಿರುತ್ತೆ. ಥ್ಯಾಂಕ್ ಯು. ಜೆನ್ವಿನ್ ಆಗೂ ಇರ್ಬೋದು. ಓಕೆ ಥ್ಯಾಂಕ್ ಯು ಭವ್ಯ ವಿಶ್ವನಾಥ್ ಅವರ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ. ಒಂದು ಅನೇಕ ನಾವು ಕೇಳಿದ್ದೀವಿ, ಸಜಾಬಂದಿ ಆಗಿರಲಿ, ವಿಚಾರಣಾಧೀನಗಳಾಗಿರಲಿ, ಕೆಲವರು ಇಂಟ್ರೆಸ್ಟ್ ಮೇರೆಗೆ ಎಷ್ಟು ದಿನಗಳಾದ ಮೇಲೆ ಅವ್ರಿಗೆ ಆಸಕ್ತಿ ಇರ್ತದೆ, ಏನೋ ಮಾಡ್ಕೊಂಡು ಕೂತಿರ್ತಾರೆ. ಹರಟಬಹುದು, ಚಿತ್ರ ಬರೀಬೇಕು, ಕವನ ಬರೀಬಹುದು, ಒಬ್ರು ಡ್ರಾಮಾ ಇಂಟ್ರೆಸ್ಟ್, ಕೆಲವು ಸಜಾಬಂದಿಗಳು ನೋಡಿದ್ದೀವಿ. ಜೈಲೊಳಗಡೆ ಡ್ರಾಮಾ ನಡೆಯುತ್ತೆ. ಒಂದು ವಾರಕ್ಕೂ 15 ದಿನಗಳಿಗೊಮ್ಮೆ ಸೈಕ್ಯಾಟ್ರಿಸ್ಟ್ ಬರ್ತಾರೆ ಅಲ್ಲಿಗೆ. ಅವ್ರ ಮುಂದೆ ದುಃಖವನ್ನು ಪ್ರತಿಭೆ ಪರಿವರ್ತನೆಗೆ, ಸಮಾಜದ ಬೇರೆ ಬೇರೆ ಗಣ್ಯರು ಕೂಡ ಬರ್ತಾರೆ, ಅಕ್ಷರ ಕೊಡ್ತಾರೆ ಅಂತ ಹೇಳಿ. ಇದಕ್ಕೆ ಒಬ್ಬ ಮನುಷ್ಯ ಇನ್ವಾಲ್ವ್ ಆಗೋದು ಹೇಗೆ? ಅಕಸ್ಮಾತ್ ಏನು ಆಗಲ್ಲ, ನಾನು ಹೊರಗಡೆ ಇದ್ದಂಗೆ ಡಿಸೈಡ್ ಮಾಡಿದ್ರೆ ಅವನಿಗೆ ಎಲ್ಲಾ ಕಾಲದೇ ಪನಿಷ್ಮೆಂಟ್ ಇರಬೇಕಾಗತ್ತಾ? ವಿಚಾರಣಾಧೀನ ಕೈದಿಯಾಗಿದ್ರು ಕೂಡ ನೋಡಿ, ವಿಚಾರಣಾಧೀನ ಕಾಯ್ದೆ ಏನಂತಾರೆ, ಅವ್ರಿಗೆ ವಿಚಾರಣೆ ಪ್ರಕರಣ ಇಂದಿಲ್ಲ ನಾಳೆ ಹೊರಗಡೆ ಸಿಗಬಹುದು ಅನ್ನೋ ಅಪೇಕ್ಷೆಯಲ್ಲಿ ಇರ್ತಾರೆ, ಆಕಾಂಕ್ಷೆಯಲ್ಲಿ ಇರ್ತಾರೆ. ಹಾಗಾಗಿ ಅವರು ಕೇಸನ್ನ ಪರ್ಸೂ ಮಾಡೋದ್ರಲ್ಲಿ, ಎವಿಡೆನ್ಸ್ ಮಾಹಿತಿ ಕೊಡೋದ್ರಲ್ಲಿ ಜಾಸ್ತಿ ತಲ್ಲೀನರಾಗಿರ್ತಾರೆ. ಟ್ರಯಲ್ ಇದ್ದಾಗ ಈ ಕನ್ವಿಕ್ಟೆಡ್ ಏನೇನ್ ಮಾಹಿತಿ ಕೊಟ್ಟಾಗಿರ್ತದೆ, ಅದು ಸಾಕ್ಷಿ ಮುಗಿದಿರ್ತದೆ, ಜಜ್ಮೆಂಟ್ ಆಗಿರ್ತದೆ, ಅಪೀಲ್ ಫೈಲ್ ಆಗಿರ್ತದೆ. ಹಾಗಾಗಿ ಅವ್ರ ಮಾಹಿತಿ ಕೊಡೋದು ಏನಿರಲ್ಲ. ತಮ್ಮ ವಕೀಲರ ಸಂಬಂಧ ಸಂಬಂಧಿಕರದ್ದು ಕಡಿಮೆ ಆಗಿರ್ತದೆ. ಅಂತವ್ರಿಗೆ ಸಮಯ ಇರ್ತದೆ, ಅವ್ರಿಗೆ ಮಾನಸಿಕವಾಗಿ ಆಗಿದೆ ಅನ್ನೋದಕ್ಕಾಗಿ ಅಥವಾ ಅನುಭವಿಸಬೇಕು ಅನ್ನೋದಕ್ಕಾಗ್ಲಿ, ಅಥವಾ ಅವ್ರಿಗೆ ಬೇರೆ ದಾರಿಗಳನ್ನ ಮಾಡೋದ್ರ ಬಗ್ಗೆ ಚಿಂತನೆ ಶುರು ಆಗಿರ್ತಾರೆ, ಮಾನಸಿಕವಾಗಿ ಸಿದ್ಧರಾಗಿರ್ತಾರೆ. ಅಂತ ಕೈದಿಗಳು ಯೂಶುವಲಿ ಕನ್ವಿಕ್ಟೆಡ್ ಸ್ಥಾನಗಳು, ಅವ್ರಿಗೆ ಸಮಯವಿರೋದ್ರಿಂದ ಅವರು ಬೇರೆ ಆಸಕ್ತಿಗಳಲ್ಲಿ ತಲ್ಲೀನರಾಗ್ತಾರೆ. ಬೇರೆಯವರೆಲ್ಲ ಅಧೀನ ಕೈದಿಗಳು ಬಹಳ ಅಪರೂಪ. ಬಟ್ ಆದ್ರೂ ಕೂಡ ಬರೆದುಂಟು. ಅಂದ್ರೆ ಅವರ ಆಸಕ್ತಿ ಮೇಲೆ ಹೋಗ್ತದೆ. ಇವರಿಗೆ ಅದೆಲ್ಲ ಏನೇನು ಆಸೆ ಸಂಬಂಧಪಟ್ಟ ವಿಚಾರ ಇದೇನೋ ಇಲ್ವೋ, ಅಥವಾ ಇಲ್ಲಿ ಅದನ್ನ ಡಿಪೆಂಡ್ ಆಗಿರ್ತದೆ. ಬರೀ ಆಸಕ್ತಿ ಇದ್ರೆ ಸಾಲದು, ಅದನ್ನ ಪೂರೈಸೋದಕ್ಕೆ ವಾತಾವರಣದಲ್ಲಿ ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಇರಬೇಕು, ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಮಾಡಬಹುದು. ಇಲ್ಲದೆ ಇದ್ರೆ ಆಸಕ್ತಿಯಲ್ಲಿ ಇರೋದಲ್ಲ ಅಂತ ನನ್ನ ಅಭಿಪ್ರಾಯ. ಬಟ್ ಆದ್ರೂ ಕೂಡ ಬೇರೆ ವಿಚಾರಗಳಲ್ಲಿ ಮಗ್ನರಾಗೋದ್ರಿಂದ, ಬೇರೆ ಕಡೆಗೆ ಹರಿಸೋದ್ರಿಂದ ಮನುಷ್ಯ ಈ ನೋವಿನಿಂದ ಹೊರಬರಬಹುದು, ಏಕಾಂತದಿಂದ ಹೊರಬರಬಹುದು ಅಂತ. ದಟ್ಸ್ ಅ ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಫಾರ್ ಸೆಲ್ಫ್ ಟ್ರೀಟ್ಮೆಂಟ್ ಅಂತ ನನ್ನ ಅಭಿಪ್ರಾಯ. ಲೋಕೇಶ್ವರ್ ಸರ್, ಈಗ ನೀವು ಸ್ಟೇಷನ್ ಮಾಡ್ಬೇಕಾದ್ರೆ ನೋಡಿರ್ತೀರಿ, ಯಾರೋ ಒಂದು ಜಗಳ ಮಾಡ್ಕೊಂಡು ಬಂದಿರ್ತಾರೆ ಸರ್. ಜಗಳ ಮಾಡ್ಕೊಂಡು ಬಂದಾಗ ಹಲವಾರು ಮೆಥಡ್ ಇರುತ್ತೆ. ಬಂದಿರ್ತಾರೆ, ಪೊಲೀಸ್ ಠಾಣೆ ಮಟ್ಟದಲ್ಲೇ ಕೆಲವು ರಾಜಿ ಮಾಡಿಸಬಹುದು. ನನ್ನ ಮಾತು ಕೇಳಿ ಅಂತ ಹೇಳಿ ಅಂತ ಹೇಳಿ ಸುಮ್ಮನೆ ಕುತ್ಕೊಂಡ್ರೆ ಒಂದ್ ಕಡೆ 3 ಗಂಟೆ ಸಾಹೇಬ್ರ ಆಮೇಲೆ ಬರ್ತಾರೆ.
ಸಾಹೇಬ್ರ ಆಮೇಲೆ ಬರ್ತಾರೆ 2 ಗಂಟೆ 4 ಗಂಟೆ ಅವನು ಮೊದಲು ನಿಮಿಷದಲ್ಲಿ ಎಂಟ್ರಿ ಆದಾಗ ಯಾವ ಸ್ಥಿತಿಯಲ್ಲಿ ಇದ್ದನೋ ಸಾಹೇಬ್ರು 4-5 ಗಂಟೆ ಬರೋಷ್ಟರಲ್ಲಿ ಬಹುತೇಕ ಸುಸ್ತಾಗಿರ್ತಾನೆ ಎಷ್ಟೋ ಸಂದರ್ಭಗಳಲ್ಲಿ ಸಾಕಪ್ಪ ಅಂತ ಹೇಳಿ ಈ ಮೆಥಡ್ ಅಂತ ಬಂದಾಗ ವಿಚಾರಣಾ ದಿನ ಜೈಲಿಗೆ ಬಂದ್ರು ಇಲ್ಲ ಸಜೆನೇ ಆಗಿ ಹೋಯ್ತು ಮನುಷ್ಯ ಜೈಲಿಗೆ ಬಂದಾಗ ಬೇಕಾದಷ್ಟು ಬದಲಾವಣೆಗಳಾಗಿರಲ್ವಾ ಸರ್ ಆಗಲೇ ಏನೋ ಅಂದ್ಕೊಂಡಿದ್ದೆ ಅವನ ಬಗ್ಗೆ ನನಗೆ MLA ಗೊತ್ತು MP ಗೊತ್ತು ನಾನು ಬಹಳ ದುಡ್ಡಿದೆ ನನ್ನ ಕಾಸು ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ ಯಾವ್ಯಾವುದೋ ಉಮೇದುಗಳು ಇರ್ತಾನೆ ಸರ್ ಇರಬಾರ್ದು ಅಂತ ಏನಿಲ್ಲ ಬಟ್ ಜೈಲು ಸ್ಟೇಷನ್ ಸೆಲ್ ಅಂತ ಒಂದು ಶಬ್ದ ಬಂದ ತಕ್ಷಣ ಒಂದು ಜಂಘಾಬಲ್ಬೆ ಹೋಗ್ಬಿಡಲ್ವಾ ಅಲ್ಲಿಗೆ ಅಂತ ಇಲ್ಲ ಅದು ಖಂಡಿತ ನಿಜ. ಕೆಲವು ಎಕ್ಸ್ಪೀರಿಯನ್ಸ್ಡ್ ಆಫೀಸರ್, ಕೆಲವು ಸಿವಿಲ್ ಡಿಸ್ಪ್ಯೂಟ್ ಗಲಾಟೆ ಅಥವಾ ಗಲಾಟೆ ಸ್ವಲ್ಪ ನಿಧಾನ ಮಾಡೋದು ಸಾಲ್ವ್ ಅನ್ನೋದು ನಮ್ಮ ಟೆಕ್ನಿಕ್. ಆ ಟೆಕ್ನಿಕ್ ಬೆಳಗ್ಗೆ ಸಾಯಂಕಾಲ ಬರ್ರಿ ಸ್ವಲ್ಪ ಕಾಯಿಸಿ ಮಾಡಿ ಅವರು ಸಾಕಾದ್ಮೇಲೆ ಕೂರ್ಸಿ ಹೇಳಿದ್ರೆ ಸರಿಯಾಗಿ ಹೋಗಿದೆ ಅಂತ ತುಂಬಾ ಇದೆ. ಅದು ಒಂದು ಮೆಥಡ್ ಅದು. ಈ ಜೈಲಿಗೆ ಬರೋ ಒಬ್ಬ ಅವನು ಅದ್ರಲ್ಲೂ ಟೈಪ್ಸ್ ಇದೆ. ಜೈಲಿಗೆ ತರಾವರಿ ಚೀಟಿಂಗ್ ಮಾಡಿ ಬರೋದಿದ್ದಾರೆ. ಚೀಟಿಂಗ್ ಮಾಡಿ ಆಗಲ್ಲ, ಮಾಮೂಲಿಯಾಗಿ ಇರ್ತಾರೆ. ಈ ಹೊಡೆದಾಟದಿಂದ ಅದೊಂಥರ ಗ್ರೂಪ್. ಈ ಮರ್ಡರ್ ಬೇರೆ, ಈ ಕೆಟಗರೀಸ್ ಇದೆ ಅದರಲ್ಲಿ. ಈ ರಾಬ್ರಿ ಈ ತರದಲ್ಲಿ ಡಿಫರೆಂಟ್ ಅವ್ರು ಯಾವ್ದೇ ಸೈಕಾಲಜಿ ಡಿಪ್ರೆಷನ್ ಯಾವ್ದು ಇರಲ್ಲ ಅವ್ರಿಗೆ. ಎಲ್ಲೋ ಫ್ಯಾಮಿಲಿ ಮ್ಯಾಟರ್ಸ್ಗಳಲ್ಲಿ ಮತ್ತೆ ಇನ್ನೊಂದಲ್ಲಿ ಏನಾದ್ರು ಆಗಿದ್ದವರು ಅಕಸ್ಮಾತ್ ಇನ್ವಾಲ್ವ್ ಆಗಿರಲ್ಲ. ಅಂತವರು ಒಳಗಾಗೋದು ಸಹಜ. ಆದ್ರೆ ಎಬಿಚುವಲ್ಸ್ ಅಂತ ಏನು ರಾಬರಿ ಕಳ್ಳರುಗಳು ಡಕಾಯಿಟ್ಸ್ಗೆ ಅವ್ರಿಗೆ ಇದೆಲ್ಲ ಎಕ್ಸ್ಪೆಕ್ಟೆಡ್. ಹೊಡಿತಾರೆ ಮಾಡ್ತಾರೆ ಸರಿಯಾಗಿ ಮಾಡಲ್ಲ. ಇದೆಲ್ಲ ಇದ್ದಿದ್ದೆ. ಅವ್ರು ಯಾವ ಒಳಗಾಗಲ್ಲ. ನನಗೆ ಗೊತ್ತಿರಂಗೆ ಫ್ಯಾಮಿಲಿ ಮ್ಯಾಟರ್ಸ್ ಆದವರು ಆಕಸ್ಮಿಕವಾಗಿ ಯಾವ್ದಾರ ಸಡನ್ ಪ್ರಾಬ್ಲಮ್ ಇನ್ವಾಲ್ವ್ ಮಾತ್ರ ಸ್ವಲ್ಪ ಖಿನ್ನತೆ ಮಾಡಲ್ಲ ಜೀವನದಲ್ಲಿ. ಅಂತ ವರ್ಗಗಳು ಒಂದಷ್ಟು ಇದಾವೆ. ಅದು ನಾವು ಕರ್ಕೊಂಡ್ ಬಂದಾಗ್ಲೂ ಒಳ್ಳೆ ಯಾರೋ ಕಂಪ್ಲೇಂಟ್ ಕೊಡ್ತಾನೆ. ಅವಾಗ ತಾಯಿ ಎಲ್ಲ ಕರೆಸ್ತೀವಿ. ಒಂದ್ ಸ್ವಲ್ಪ ಬೇಜಾರಾಗೋಗ್ಬಿಡ್ತಾರೆ. ದೇಶದಲ್ಲಿ ನಮ್ಮ ಸೊಸೈಟಿ ನಮ್ಮನ್ನ ಹಾಗೆ ಮಾಡ್ಲಿ ಅಂತ ಮನೆದೆಲ್ಲ ಬಿಡ್ತಾರೆ. ಇದನ್ನೇ ಬಿಡ್ತಾರೆ. ಈ ತರದ ಘಟನೆಗಳು ಉಂಟು. ಮತ್ತೆ ಒಂದೇಟು ಬಿದ್ರು ಈ ತರ ಮಾಡಿಲ್ದಂತ ಜನರಿಗೆ ಎಕ್ಸ್ಪೆಕ್ಟ್ ಮಾಡೋದೆಲ್ಲ ಏನಿದ್ದಾರೆ ಅವ್ರಿಗೆ ಯಾವ್ದು ಇರೋದಿಲ್ಲ. ಇಲ್ಲಿ ಮಿಸ್ಟರ್ ದರ್ಶನ್ದು ಆಲ್ರೆಡಿ ಒಂದು ಅನುಭವ ಆಗಿದೆ. ನನ್ನ ವೈಫ್ ಅನುಭವ ಆಗಿದೆ. ಆಚೆ ಹೋಗಿದ್ದಾನೆ. ಮತ್ತೆ ಬಂದ ಮಾಡ್ಕೊಂಡು ಮತ್ತೆ ಆಚೆ ಹೋದ್ರು. ಮತ್ತೆ ಬಂದ್ರು. ಈಗ ಪಾಯಿಂಟ್ ಯೋಚನೆ ಆಗ್ತಾ ಇರೋದು ಸ್ವಲ್ಪ ಯಾವ ಬರ್ಬೇಕಿತ್ತು ಅಂತಾರೆ. ಅವ್ರ ವೈಫ್ ಇದ್ರಲ್ಲ ಅವತ್ತು ಕಾಣಲಿಲ್ಲ. ಈಗ ಮೊನ್ನೆ 3 ತಿಂಗಳ ಮೇಲೆ ಅವಾಗಲೂ ಖಿನ್ನತೆ ಇಲ್ಲ. ಈಗ ಸುಪ್ರೀಂ ಕೋರ್ಟ್ ಒಂದು ಸ್ವಲ್ಪ ಅಧಿಕಾರಿಗಳು ಏನ್ ಮಾಡೋದು ಸ್ವಲ್ಪ ದೂರ ಇದ್ದಿದ್ದಕ್ಕೆ ಇವಾಗ ಖಿನ್ನತೆ ಶುರುವಾಗಿರೋದು ಇಲ್ಲಿ. ಇದು ನಮಗೂ ಗೊತ್ತಿರೋ ವಿಚಾರ ಇದು. ಅವಕಾಶ ಯಾವುದೇ ಅರ್ಜಿಗಳನ್ನ ಮುಖಾಮುಖಿಯಾಗಿ ಸಿಕ್ಕಾಗ ಅಂತ ವಿಡಿಯೋ ಕಾನ್ಫರೆನ್ಸ್ ಥ್ರೂ ನೋಡಿ. ಒಂದು ಅನಾವಶ್ಯಕ ವಿಚಾರನೂ ಇರಬಹುದು, ಅಥವಾ ಅಟೆಂಚಿಂಗ್ ಆದ್ರೂ ಇರಬಹುದು.
ಅಥವಾ ನಿಜವಾಗ್ಲೂ ಸಮಸ್ಯೆಗಳು ಅಂತಂದ್ರೆ ಏನಾದ್ರೂ ಯಾರ್ದಾದ್ರೂ ಮುಂದೆ ಅದನ್ನ ಹೇಳಿದ್ರೆ ಈಗಾಗ್ಲೇ ಅದ್ರ ಬಗ್ಗೆ ಒಂದು ಗಂಭೀರವಾದ ವಿಚಾರ ಇರಬಹುದಾಗಿತ್ತು. ಹಾಗಾಗಿ ಎಲ್ಲವನ್ನೂ ಎಲ್ಲ ಅಧಿಕಾರಿಗಳನ್ನ ಅಥಾರಿಟಿ ಬೈಪಾಸ್ ಮಾಡಿ ಇಳಿರೋದು ಏನಿದೆಯಲ್ಲ, ಅದು ನನಗನ್ಸಿಗೆ ತಾವು ಹೇಳಿದಾಗೆ ಪ್ರಚಾರದ ಅಥವಾ ಕೋರ್ಟಿನ ಮೇಲೆ ಒಂದು ಪ್ರೆಷರ್ ಮಾಡುವ ಕೂಡ ಆಗಿರ್ಬೋದು. ಬಳ್ಳಾರಿಗೆ ತಾವು ಶಿಫ್ಟ್ ಮಾಡಬೇಡಿ ಅನ್ನೋದಿತ್ತು, ಅಥವಾ ನನಗೆ ಟ್ರೀಟ್ಮೆಂಟ್ ಸರಿಯಾಗಿಲ್ಲ ಅನ್ನೋದಕ್ಕಾಗ್ಲಿ, ಅಥವಾ ಇನ್ನೂ ಹೆಚ್ಚಿನ ವ್ಯವಸ್ಥೆ ಮಾಡಿಕೊಡ್ಲಿಂದ ಅನ್ನೋದಕ್ಕಾಗ್ಲಿ ಏನಾದ್ರೂ ಇರಬಹುದು ಅಂತ ಅನ್ಸುತ್ತೆ. ಇಷ್ಟೆಲ್ಲ ತೊಂದರೆ ಇದೆ ಬಳ್ಳಾರಿಗೆ ಹೋಗಬಾರ್ದು ಪ್ರಶ್ನೆ ಬರ್ಬೋದು. ಇಷ್ಟೆಲ್ಲ ಟ್ರೀಟ್ಮೆಂಟ್ ಸರಿ ಇಲ್ಲ, ಬಿಸಿಲು ಜೋರಾಗಿರುತ್ತೆ ಅಲ್ಲಿ. ಮತ್ತೆ ಇಲ್ಲಿಗಿಂತ ಚೆನ್ನಾಗಿ ಬೆಳೆದಿರುತ್ತಲ್ಲ, ಕಂಡಿಲ್ಲ ಅಂದ್ರೆ ಅಲ್ಲಿ ಪೂರ್ತಿ ಕಾಣುತ್ತೆ. ಹೌದು. ಸೂರ್ಯ ಕಂಪ್ಲೀಟ್ ಆಗಿ ದರ್ಶನ ಕೊಡ್ತಾರೆ ಅಲ್ಲಿ. ಹಾಗಾಗಿ ಬಿಸಿಲೇ ಕಂಡಿಲ್ಲ ಅಂದ್ರೆ ಆಗ್ತದೆ ವೆರಿ petty excuses ಅಂತ ನಾವು ಹೇಳಿ. I don't think these are worthy of consideration. ಕನ್ಸಿಡರ್ ಅಲ್ಲ ಅಂತ ನನಗೆ ಅನ್ಸುತ್ತೆ. ಥ್ಯಾಂಕ್ ಯು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ವಿಷಯಗಳ ಬಗ್ಗೆ ತಮ್ಮ ಅನುಭವವನ್ನು ಮಾಹಿತಿ ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಒಟ್ಟಲ್ಲಿ ವಿಚಾರ ಏನೇ ಇರಲಿ, ದರ್ಶನ್ಗೆ ಒಬ್ಬ ವಿಚಾರಣಾಧೀನ ಫೆಸಿಲಿಟಿ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಸಿಗಬೇಕಾಗುವುದು ಅದೆಲ್ಲವನ್ನೂ ಕೂಡ ಇವತ್ತಿಗೆ ನ್ಯಾಯಾಲಯ ಪಾಲಿಸ್ತಾ ಇದೆ. ಎಲ್ಲವನ್ನೂ ಕೂಡ ಕೊಡಬೇಕು ಅಂತ ಹೇಳಿದೆ. ಜೈಲು ಅಧಿಕಾರಿಗಳೇ ಖುದ್ದಾಗಿ ಹೋಗಿ ಕೊಡಬೇಕಿದೆ ಎಲ್ಲವನ್ನೂ. ದಪ್ಪನೆ ಚಳಿಗಾಲ ಬಂದಾಗ ಆರಾಮ ಬೆಚ್ಚಿ ಮಲ್ಕೊಳ್ಳಬೇಕಾಗುತ್ತೆ. ಜೊತೆಗೆ ಅವಶ್ಯಕತೆ ಇದ್ರೆ ನಿಯಮಿತವಾಗಿ ಖರೀದಿ ಮಾಡಲಿಕ್ಕೆ ಅವಕಾಶವನ್ನು ಕೊಡಿ. ಬೇಕರಿಗಳು ನನಗಲ್ಲಿ ಫ್ಯಾಮಿಲಿ ಕಡೆ ಹಣ ಇಲ್ಲ, ಇಂಥ ವಿಚಾರ ಇತ್ತಲ್ಲ, ಅವುಗಳಿಗೂ ಅವಕಾಶ ಮಾಡಿ ವಾರದಲ್ಲಿ 2 ದಿನ ಫ್ಯಾಮಿಲಿ ಲ್ಯಾಂಡ್ಲೈನ್ ಮೂಲಕವಾಗಿ ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿದೆ. ಆ ಮೂಲಕವಾಗಿ ಯಾವ ಫೆಸಿಲಿಟಿಯನ್ನು ದರ್ಶನ್ ಕಡೆ ವಕೀಲರು ಕೋರ್ಟ್ ಮುಂದೆ ಕೇಳಿಕೊಂಡಿದ್ರೋ 90% ಆಗಿದೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅಖಾಡ ಬಿಗ್ ಫೈಟ್ ವಿಶೇಷವನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದೀಗ ನಮ್ಮ ಮುಂದೆಗೆ ಸಂಕೇತ್ ಸರ್ ಇದ್ದಾರೆ. ಸಂಕೇತ್ ಸರ್, ಈ ಜೈಲಿನ ವಿಚಾರದಲ್ಲಿ ಅನೇಕರು ನಾವು ಕೇಳಿದ್ದೀವಿ, ಅದು ಸಜಾಬಂದಿ ಆದರೂ ಆಗಿರಲಿ ಅಥವಾ ವಿಚಾರಣಾಧೀನ ಖೈದಿಗಳಾದರೂ ಆಗಿರಲಿ, ಕೆಲವರು ತನ್ನ ಓನ್ ಇಂಟ್ರೆಸ್ಟ್ ಮೇರೆಗೆ ಒಂದಷ್ಟು ದಿನಗಳಾದ ಮೇಲೆ ಅವ್ರಿಗೆ ಆಸಕ್ತಿ ಇರತಕ್ಕಂಥ ಫೀಲ್ಡ್ ಏನೋ ಒಂದು ಮಾಡ್ಕೊಂಡು ಕೂತಿರ್ತಾರೆ. ಒಬ್ಬರು ಮಾತಾಡಬಹುದು, ಒಬ್ಬರು ಹರಟಬಹುದು, ಒಬ್ಬರು ಚಿತ್ರ ಬರೀಬಹುದು, ಒಬ್ಬರು ಕವನ ಬರೀಬಹುದು, ಒಬ್ಬರು ಡ್ರಾಮಾ ಇಂಟ್ರೆಸ್ಟ್ ಇರಬಹುದು. ಕೆಲವು ಸಜಾಬಂದಿಗಳನ್ನ ನೋಡಿದ್ದೀವಿ, ಜೈಲೊಳಗಡೆ ಡ್ರಾಮಾ ನಡೆಯುತ್ತೆ. ಒಂದು ವಾರಕ್ಕೋ 15 ದಿನಕ್ಕೋ ತಿಂಗಳಿಗೊಮ್ಮೆ ಒಬ್ಬರು ಸೈಕ್ಯಾಟ್ರಿಸ್ಟ್ ಬರ್ತಾರೆ ಅಲ್ಲಿಗೆ. ಅವ್ರ ಮುಂದೆ ದುಃಖವನ್ನು ಹೇಳ್ಕೊಳ್ತಾರೆ. ಪ್ರತಿಭೆ ಇದ್ರೆ ಒಂದು ಅವಕಾಶಗಳಿರ್ತಾವಲ್ಲಿ ಮನಪರಿವರ್ತನೆಗೆ. ಸಮಾಜದ ಬೇರೆ ಬೇರೆ ಗಣ್ಯರು ಕೂಡ ಅಲ್ಲಿಗೆ ಬರ್ತಾರೆ, ಕೆಲವೊಂದು ಲೆಕ್ಚರ್ ಕೊಡ್ತಾರಲ್ಲಿ ಅಂತ ಹೇಳಿ. ಇದಕ್ಕೆ ಒಬ್ಬ ಮನುಷ್ಯ ಇನ್ವಾಲ್ವ್ ಆಗೋದು ಹೇಗೆ? ಅಕಸ್ಮಾತ್ ಇದು ಏನೂ ಆಗಲ್ಲ, ನಾನು ಹೊರಗಡೆ ಇದ್ದಂಗೆ ಬದುಕಬೇಕು ಅಂತ ಡಿಸೈಡ್ ಮಾಡಿದ್ರೆ ಅವನಿಗೆ ಎಲ್ಲ ಕಾಲಕ್ಕೂ ಇದೇ ಪನಿಷ್ಮೆಂಟ್ ಒಳಗಡೆ ಇರಬೇಕಾಗತ್ತಾ ಅಂತ, ವಿಚಾರಣಾಧೀನ ಖೈದಿಯಾಗಿದ್ರು ಕೂಡ? ನೋಡಿ, ವಿಚಾರಣಾಧೀನ ಕಾಯ್ದೆಗಳು ಅಂತ ಏನಿರ್ತಾರೆ, ಅವ್ರಿಗೆ ವಿಚಾರಣೆ ಹಂತದಲ್ಲಿದ್ದಾಗ ಪ್ರಕರಣ ಇಂದಿಲ್ಲ ನಾಳೆ ಅವ್ರಿಗೆ ಬಿಡುಗಡೆ ಭಾಗ್ಯ ಸಿಗಬಹುದು ಅನ್ನೋ ಅಪೇಕ್ಷೆಯಲ್ಲಿ ಇರ್ತಾರೆ, ಆ ಆಕಾಂಕ್ಷೆಯಲ್ಲಿ ಇರ್ತಾರೆ. ಹಾಗಾಗಿ ಅವರು ಕೇಸನ್ನ ಪರ್ಸ್ಯೂ ಮಾಡೋದ್ರಲ್ಲಿ ಅಥವಾ ಕೇಸಿನ ಎವಿಡೆನ್ಸ್ ಸಲುವಾಗಿ ಮಾಹಿತಿ ಕೊಡೋದ್ರಲ್ಲಿ ಅಲ್ಲೇ ಜಾಸ್ತಿ ತಲ್ಲೀನರಾಗಿರ್ತಾರೆ ಟ್ರಯಲ್ ಇದ್ದಾಗ. ಈ ಕನ್ವಿಕ್ಟೆಡ್ ಗಳು ಏನಿರ್ತಾರೆ, ಯೂಶುವಲಿ ಅವ್ರಿಗೆ ಏನೇನ್ ಮಾಹಿತಿ ಕೊಡ್ಬೇಕು ಕೊಟ್ಟಾಗಿರ್ತದೆ, ಅದು ಸಾಕ್ಷಿ ಮುಗಿದಿರ್ತದೆ, ಜಜ್ಮೆಂಟ್ ಆಗಿರ್ತದೆ, ಅಪೀಲ್ ಫೈಲ್ ಆಗಿರ್ತದೆ, ಅಪೀಲ್ ಪೆಂಡಿಂಗ್ ಇರ್ತದೆ. ಹಾಗಾಗಿ ಅವ್ರ ಮಾಹಿತಿ ಕೊಡೋದು ಮತ್ತೊಂದು ಏನಿರಲ್ಲ. ತಮ್ಮ ವಕೀಲರ ಸಂಪರ್ಕ ಕಡಿಮೆ ಆಗಿರ್ತದೆ, ಪಾರ್ಟಿಗಳ ಸಂಬಂಧಿಕರದ್ದು ಮತ್ತೊಬ್ರು ಅವ್ರ ಹಿತೈಷಿಗಳ ಸಂಪರ್ಕನು ಕಡಿಮೆ ಆಗಿರ್ತದೆ. ಅಂತವ್ರಿಗೆ ಸಾಕಷ್ಟು ಸಮಯ ಇರ್ತದೆ. ಸಮಯ ಅವ್ರಿಗೆ ಅಷ್ಟಲ್ಲಿ ಮಾನಸಿಕವಾಗಿ ಅವ್ರು ಸಿದ್ಧರಾಗಿರ್ತಾರೆ, ಶಿಕ್ಷೆ ಆಗಿದೆ ಅನ್ನೋದಕ್ಕಾಗಿ ಅಥವಾ ಅನುಭವಿಸ್ಬೇಕು ಅನ್ನೋದಕ್ಕಾಗ್ಲಿ, ಅಥವಾ ಅವ್ರಿಗೆ ಬೇರೆ ದಾರಿಗಳನ್ನ ತಮ್ಮ ಪ್ಯಾಷನ್ ಅನ್ನ ಪರ್ಸ್ಯೂ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಶುರು ಆಗಿರ್ತದೆ. ಮಾನಸಿಕವಾಗಿ ಸಿದ್ಧರಾಗಿರ್ತಾರೆ. ಅಂತ ಕೈದಿಗಳು ಯೂಶುವಲಿ ಅದು ಕನ್ವಿಕ್ಟೆಡ್ಸ್ ನಾನು ಹೇಳೋದು, ಅವ್ರಿಗೆ ಸಮಯವಿರೋದ್ರಿಂದ ಅವ್ರು ಬೇರೆ ಬೇರೆ ಆಸಕ್ತಿಗಳಲ್ಲಿ ಸ್ವಲ್ಪ ತಲ್ಲೀನರಾಗ್ತಾರೆ. ಬೇರೆಯವರೆಲ್ಲ ವಿಚಾರಣಾಧೀನ ಕೈದಿಗಳು ತಲ್ಲೀನರಾಗೋದು ಬಹಳ ಅಪರೂಪ.
ಬಟ್ ಆದ್ರೂ ಕೂಡ ಎಷ್ಟೋ ಜನ ತಮ್ಮ ಆಟೋಬಯೋಗ್ರಫಿಯನ್ನು ಬರೆದದ್ದುಂಟು. ಅಂದ್ರೆ ಅವರವ್ರ ಆಸಕ್ತಿ ಮೇಲೆ ಹೋಗ್ತದೆ. ಇವ್ರಿಗೆ ಅದೆಲ್ಲ ಏನೇನು ಆಸಕ್ತಿ ಇದೆ, ಅವ್ರ ಆಸಕ್ತಿಗೆ ಸಂಬಂಧಪಟ್ಟಂತ ವಿಚಾರ ಅಲ್ಲಿ ಇದೇನೋ ಇಲ್ವೋ, ಅಥವಾ ಇಲ್ಲಿ ಅದನ್ನ ಪೂರೈಸೋದಕ್ಕೆ ಸಾಧ್ಯತೆ ಇದೇನೋ ಇಲ್ವೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಬರೀ ಆಸಕ್ತಿ ಇದ್ರೆ ಸಾಲದು, ಅದನ್ನ ಪೂರೈಸೋದಕ್ಕೆ ಒಂದು ವಾತಾವರಣದಲ್ಲಿ ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಇರಬೇಕು. ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಇದ್ರೆ ಅದನ್ನ ಮಾಡಬಹುದು. ಅದು ಇಲ್ಲದೆ ಇದ್ರೆ ಇವ್ರ ಆಸಕ್ತಿಯಲ್ಲಿ ಈಡೇರೋದಲ್ಲ ಅಂತ ನನ್ನ ಅಭಿಪ್ರಾಯ. ಬಟ್ ಆದ್ರೂ ಕೂಡ ಬೇರೆ ಬೇರೆ ವಿಚಾರಗಳಲ್ಲಿ ಮಗ್ನರಾಗೋದ್ರಿಂದ ಅಥವಾ ವಿಚಾರಗಳನ್ನ ಬೇರೆ ಬೇರೆ ಕಡೆಗೆ ಹರಿಸೋದ್ರಿಂದ ಮನುಷ್ಯ ಈ ನೋವಿನಿಂದ ಹೊರಗೆ ಬರಬಹುದು, ಅಥವಾ ಏಕಾಂತದಿಂದ ಹೊರಗೆ ಬರಬಹುದು, ಅಥವಾ ಬಳಲೋದು ತಪ್ಪಬಹುದು ಅಂತ. ಅದು ದಟ್ಸ್ ಅ ಸೈಕಲಾಜಿಕಲ್ ಟ್ರೀಟ್ಮೆಂಟ್ ಫಾರ್ ಸೆಲ್ಫ್ ಟ್ರೀಟ್ಮೆಂಟ್ ಅದು ಅಂತ ನನ್ನ ಅಭಿಪ್ರಾಯ. ಫೈನ್. ಲೋಕೇಶ್ವರ್ ಸರ್, ಈಗ ನೀವು ಸ್ಟೇಷನಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನೋಡಿರ್ತೀರಿ, ಯಾರೋ ಒಂದು ಜಗಳ ಮಾಡ್ಕೊಂಡು ಬಂದಿರ್ತಾರೆ ಸರ್. ಜಗಳ ಮಾಡ್ಕೊಂಡು ಬಂದಾಗ ನಿಮ್ಮಲ್ಲಿ ಹಲವಾರು ಮೆಥಡ್ ಇರುತ್ತೆ. ಹೊಡೆದಾಡ್ಕೊಂಡು ಬಂದುಬಿಟ್ಟಿರ್ತಾರೆ. ಪೊಲೀಸ್ ಠಾಣೆ ಮಟ್ಟದಲ್ಲೇ ಕೆಲವೊಮ್ಮೆ ರಾಜಿ ಮಾಡಿಸ್ಬಹುದು, ನನ್ನ ಮಾತು ಕೇಳಿ ಅಂತ ಹೇಳಬಹುದು. ಸುಮ್ಮನೆ ಕೂತ್ಕೊಳ್ರೋ ಒಂದು ಕಡೆ ಒಂದು 3 ಗಂಟೆ, ಸಾಹೇಬ್ರ ಆಮೇಲೆ ಬರ್ತಾರೆ 2 ಗಂಟೆ 3 ಗಂಟೆ 4 ಗಂಟೆ. ಅವನು ಮೊದಲು ನಿಮಿಷದಲ್ಲಿ ಸ್ಟೇಷನ್ಗೆ ಎಂಟ್ರಿ ಆದಾಗ ಯಾವ ಸ್ಥಿತಿಯಲ್ಲಿ ಇದ್ದನೋ, ಸಾಹೇಬರು 4-5 ಗಂಟೆ ಬಿಟ್ಟು ಬರೋ ಅಷ್ಟರಲ್ಲಿ ಬಹುತೇಕ ಅವನು ಅಷ್ಟಕ್ಕೆ ಸುಸ್ತಾಗಿರ್ತಾನೆ. ಎಷ್ಟೋ ಸಂದರ್ಭಗಳಲ್ಲಿ ಅಯ್ಯೋ ಸಾಕಪ್ಪ ಎಷ್ಟೊತ್ತು ಕೂತ್ಕೊಳ್ಳೋದಿಲ್ಲ ಅಂತ ಹೇಳಿ. ಈ ಮೆಥಡ್ ಅಂತ ಬಂದಾಗ, ಈ ವಿಚಾರಣಾಧೀನ ಖೈದಿ ಜೈಲಿಗೆ ಬಂದರು, ಇಲ್ಲ ಸಜೆನೇ ಆಗೋಯ್ತು ಆ ಮನುಷ್ಯ ಜೈಲಿಗೆ ಬಂದ ಅಂತ ಬಂದಾಗ ಬೇಕಾದಷ್ಟು ಬದಲಾವಣೆಗಳಾಗಿರಲ್ವ ಸರ್? ಅಷ್ಟೊತ್ತಿಗಾಗಲೇ ಏನೋ ಅಂದ್ಕೊಂಡಿರ್ತಾನೆ ಅವನ ಬಗ್ಗೆ. ಅವ್ನು ನನಗೆ MLA ಗೊತ್ತು, MP ಗೊತ್ತು, ಮಿನಿಸ್ಟರ್ ಗೊತ್ತು, ನನ್ನ ಬಹಳ ದುಡ್ಡಿದೆ ನನ್ನ ಬಳಿಯಲ್ಲಿ, ಕಾಸು ಕೊಟ್ಟರೆ ಏನು ಬೇಕಾದರೂ ಮಾಡಿಬಿಡ್ತೀನಿ, ಯಾವ್ಯಾವುದೋ ಉಮೇದುಗಳಲ್ಲಿ ಇರ್ತಾನೆ ಸರ್. ಅವನು ಇರಬಾರ್ದು ಅಂತ ಏನಿಲ್ಲ. ಬಟ್ ಜೈಲು, ಸ್ಟೇಷನ್ನು, ಸೆಲ್ ಅಂತ ಒಂದು ಶಬ್ದ ಬಂದ ತಕ್ಷಣ ಅವನು ಜಂಘಾಬಲ್ವೆ ಹುಡುಗ ಹೋಗ್ಬಿಡಲ್ವ ಅಲ್ಲಿಗೆ ಅಂತ. ಇಲ್ಲ, ಅದು ಖಂಡಿತ ನಿಜ. ನಾವು ಮೆಥಡ್ ಕೆಲವು ಎಕ್ಸ್ಪೀರಿಯನ್ಸ್ಡ್ ಆಫೀಸರ್ಸ್ಗಳು, ಕೆಲವು ಸಿವಿಲ್ ಡಿಸ್ಪ್ಯೂಟ್ಸ್ಗಳು, ಅಣ್ಣ ತಮ್ಮದಿರ ಗಲಾಟೆ, ಅಪ್ಪ ಮಕ್ಳು ಗಲಾಟೆ, ಅಥವಾ ಸೊಸೆ ಅತ್ತೆ ಗಲಾಟೆ, ಇಂಥವೆಲ್ಲ ಸ್ವಲ್ಪ ನಿಧಾನ ಮಾಡೋದ್ರಿಂದ ಸಾಲ್ವ್ ಆಗ್ತವೆ ಅನ್ನೋದು ನಮ್ಮ ಟೆಕ್ನಿಕ್. ಆ ಟೆಕ್ನಿಕ್ಗೆ ಅವ್ರಿಗೆ ಬೆಳಗ್ಗೆ ಬರ್ರಿ, ಸಾಯಂಕಾಲ ಬರ್ರಿ, ಸ್ವಲ್ಪ ಇರ್ರಿ ಅಂತ ಕಾಯಿಸಿ ಮಾಡಿ ಅವರು ಸಾಕಾದ್ಮೇಲೆ ಕೂರ್ಸಿ ಹೇಳಿದ್ರೆ ಸರಿಯಾಗಿ ಹೋಗಿದೆ ಅಂತ ಕೇಸ್ಗಳು ತುಂಬಾ ಇದೆ. ಅದು ಒಂದು ಮೆಥಡೇ ಅದು. ಈ ಜೈಲಿಗೆ ಬರೋ ಅಷ್ಟೊತ್ತಿಗೆ ಒಬ್ಬ ಅವನು ವಿಚಾರಣಾ ಅದರಲ್ಲೂ ಟೈಪ್ಸ್ ಇದೆ. ಜೈಲಿಗೆ ತರಾವರಿ ಇದಾರೆ. ಚೀಟಿಂಗ್ ಮಾಡಿ ಬರೋರಿದ್ದಾರೆ. ಚೀಟಿಂಗ್ ಮಾಡಿ ಬರೋರ್ಗೆ ಅದೇನು ಇಶ್ಯೂ ಆಗಲ್ಲ, ಅವ್ರಿಗೆ ಮಾಮೂಲಿಯಾಗಿ ಇರ್ತಾರೆ. ಈ ಹೊಡೆದಾಟದಿಂದ ಅಥವಾ ಯಾರು ಸಿವಿಯರ್ 307 ಕೇಸು ಇಂಥವೆಲ್ಲ ಆಗಿ ಬಂದವ್ರದ್ದು ಅದೊಂಥರ ಗ್ರೂಪ್. ಈ ಮರ್ಡರ್ ಮಾಡ್ಲೇಬೇಕು ಅಂತ ಮರ್ಡರ್ ಮಾಡಿರೋಂಥವ್ರು ಬೇರೆ, ಆಕಸ್ಮಿಕವಾಗಿ ಮರ್ಡರ್ ಮಾಡಿರೋರು ಬೇರೆ. ಈ ಕ್ಯಾಟಗರೀಸ್ ಇದೆ ಅದರಲ್ಲಿ. ಈ ರಾಬ್ರಿ, ಡಕಾಯಿತಿ, ಈ ತರದಲ್ಲಿ ಇನ್ವಾಲ್ವ್ ಆಗಿದ್ದವ್ರದ್ದು ಮೆಂಟಾಲಿಟಿ ಡಿಫ್ರೆಂಟ್. ಅವ್ರು ಯಾವ್ದೇ ಸೈಕಾಲಜಿಕಲ್ ಡಿಪ್ರೆಷನ್ ಅದ್ಯಾವ್ದು ಇರಲ್ಲ ಅವ್ರಿಗೆ. ಎಲ್ಲೋ ಫ್ಯಾಮಿಲಿ ಮ್ಯಾಟರ್ಸ್ ಗಳಲ್ಲಿ ಮತ್ತೆ ಇನ್ನೊಂದರಲ್ಲಿ ಏನಾದ್ರು ಮರ್ಡರ್ಸ್ ಅದು ಇದಾಗಿದ್ದವ್ರು ಆಕಸ್ಮಿಕವಾಗಿ ಇನ್ವಾಲ್ವ್ ಆಗಿರೋರು ಕ್ರಿಮಿನಲ್ ಆಸ್ಪೆಕ್ಟ್ಸ್ ಅಲ್ಲಿ, ಅಂತವ್ರು ಸ್ವಲ್ಪ ಖಿನ್ನತೆಗೊಳಗಾಗೋದು ಸಹಜ. ಆದ್ರೆ ಈ ಎಬಿಚುವಲ್ಸ್ ಅಂತ ಏನು ಥೆಫ್ಟ್, ರಾಬ್ರಿ, ಡಕಾಯಿತಿ ಈ ತರದಲ್ಲಿ ಬರೋ ಕಳ್ಳರುಗಳು, ಡಕಾಯಿಟ್ಸ್ಗೆ ಅವ್ರಿಗೆ ಇದೆಲ್ಲ ಎಕ್ಸ್ಪೆಕ್ಟೆಡ್. ಜೈಲಲ್ಲಿ ನಮ್ಗೆ ಹಾಕ್ತಾರೆ, ಹೊಡಿತಾರೆ, ಕೂಡಾಕ್ತಾರೆ, ಮಾಡ್ತಾರೆ, ಸರಿಯಾಗಿ ಟ್ರೀಟ್ ಮಾಡಲ್ಲ, ಅಲ್ಲಿ ಯಾರು ನಮ್ಗೆ ಕೇಳಲ್ಲ, ಇದೆಲ್ಲ ಇದ್ದಿದ್ದೆ. ಅವ್ರು ಯಾವ ಖಿನ್ನತೆಗೂ ಒಳಗಾಗಲ್ಲ ನನಗ್ ಗೊತ್ತಿರಂಗೆ. ಫ್ಯಾಮಿಲಿ ಮ್ಯಾಟರ್ಸ್ ಎಲ್ಲ ಆದವರು ಆಕಸ್ಮಿಕವಾಗಿ ಯಾವ್ದಾರ ಸಡನ್ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡು ಇನ್ವಾಲ್ವ್ ಆದಂತವ್ರಿಗೆ ಮಾತ್ರ ಸ್ವಲ್ಪ ಖಿನ್ನತೆ ಬರುತ್ತೆ. ಯಾಕಂದ್ರೆ ಅವ್ರು ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ ಜೀವನದಲ್ಲಿ. ಅಂತ ವರ್ಗಗಳು ಒಂದಷ್ಟು ಇದಾವೆ. ಅದು ನಾವು ಸ್ಟೇಷನ್ಗೆ ಕರ್ಕೊಂಡ್ ಬಂದಾಗ್ಲೂ ಒಳ್ಳೆ ಕುಟುಂಬದಲ್ಲಿ ಬಂದಿರ್ತಾರೆ, ಹೆಂಡತಿ ಬಂದು ಯಾರೋ ಒಂದ್ ಸುಳ್ಳು ಕಂಪ್ಲೇಂಟ್ ಕೊಟ್ಬಿಡ್ತಾಳೆ. ಅವಾಗ ತಂದೆ ತಾಯಿ ಎಲ್ಲಾರ್ನು ವಿಚಾರಣೆ ಕರೆಸ್ತೀವಿ, ಒಂದ್ ಸ್ವಲ್ಪ ಕುಂಡಿಸ್ತೀವಿ ಸೆಟ್ಲ್ ಆಗ್ಲಿದ್ದ. ಅಷ್ಟಕ್ಕೇನೆ ಕೆಲವರು ಬೇಜಾರಾಗೋಗ್ಬಿಡ್ತಾರೆ. ಸ್ಟೇಷನ್ ಅಲ್ಲಿ ನಮ್ ಸೊಸೆ ತಂದು ಕುಂಡಿಸ್ಬಿಟ್ಲು, ನಮ್ಮನ್ನ ಹಾಗ್ ಮಾಡಿದ್ಲು ಹೀಗ್ ಮಾಡಿದ್ಲು ಅಂತ ಆ ಇಷ್ಟನೇ ಮುಖ್ಯ ಇಟ್ಕೊಂತಾರೆ. ಮನೆದೆಲ್ಲ ಬಿಟ್ಬಿಡ್ತಾರೆ, ಇದನ್ನೇ ಮುಖ್ಯ ಆಗ್ತಾಗ್ಬಿಡ್ತಾರೆ. ಈ ತರದ ಘಟನೆಗಳು ಉಂಟು. ಮತ್ತೆ ಒಂದೇಟು ಬಿದ್ರು ಅದನ್ನೇ ಲೈಫ್ ಲಾಂಗ್ ಗ್ಯಾಪ್ ಇಟ್ಕೊಂಡ್ಬಿಡ್ತಾರೆ. ಈ ತರ ಖಿನ್ನತೆಗೊಳಗಾಗುವಂತ ಸಂದರ್ಭಗಳು ಬೇಕಾದಷ್ಟು ಬರ್ತವೆ. ಯಾರಿಗೆ ಎಕ್ಸ್ಪೆಕ್ಟ್ ಮಾಡಿಲ್ದಂತ ಜನರಿಗೆ. ಎಕ್ಸ್ಪೆಕ್ಟ್ ಮಾಡೋಂತ ಜನರೆಲ್ಲ ಏನಿದ್ದಾರೆ ಅವ್ರಿಗೆ ಇದ್ಯಾವ್ದು ಇರೋದಿಲ್ಲ. ಇಲ್ಲಿ ಮಿಸ್ಟರ್ ದರ್ಶನ್ದು ಆಲ್ರೆಡಿ ಒಂದ್ ಸತಿ ಅನುಭವ ಆಗಿದೆ. ತನ್ನ ವೈಫಿನ ವಿಚಾರದಲ್ಲಿ ಅನುಭವ ಆಗಿದೆ. ಆಚೆ ಹೋಗಿದ್ದಾನೆ, ಮತ್ತೆ ಬಂದ, ಮತ್ತಿನ್ನೇನೋ ಸುಳ್ಳು ಹೇಳ್ಕೊಂಡು ಅದೇನೋ ಮಾಡ್ಕೊಂಡು ಮತ್ತೆ ಆಚೆ ಹೋದ್ರು, ಮತ್ತೆ ಬಂದ್ರು. ಈಗ ಖಿನ್ನತೆ ಪಾಯಿಂಟ್
ಯೋಚನೆ ಆಗ್ತಾ ಇರೋದು ಸ್ವಲ್ಪ ಎಲ್ಲಾರ್ಗು ಖಿನ್ನತೆ ಯಾವಾಗ ಬರ್ಬೇಕಿತ್ತು ಅಂದ್ರೆ ಅವ್ರ ವೈಫ್ ಕಂಪ್ಲೇಂಟ್ ಕೊಟ್ಟು 24 ದಿವಸ ಇದ್ರಲ್ಲ ಅವತ್ತು ಆ ಖಿನ್ನತೆ ಕಾಣ್ಲಿಲ್ಲ. ಹ್ಮ್ ಈಗ ಮೊನ್ನೆ ಒಂದು 3 ತಿಂಗಳ ಮೇಲೆ ಒಳಗಿದ್ರು ಅವಾಗ್ಲೂ ಖಿನ್ನತೆ ಇಲ್ಲ. ಹ್ಮ್ ಈಗ ಸೆಕೆಂಡ್ ಟೈಮ್ ಸುಪ್ರೀಂ ಕೋರ್ಟ್ ಇನ್ ಗೈಡೆನ್ಸ್ ಬಂದು ಸ್ವಲ್ಪ ಅಧಿಕಾರಿಗಳು ಏನ್ ಮಾಡಕ್ಕೂ ಸ್ವಲ್ಪ ಸಣ್ಣ ಪುಟ್ಟ ಫೇವರ್ ಮಾಡಕ್ಕೂ ಎದುರ್ಕೊಂಡು ದೂರ ಇದ್ದಿದ್ದಕ್ಕೆ ಇವಾಗ ಖಿನ್ನತೆ ಶುರುವಾಗಿರೋದು ಇಲ್ಲಿ. ಓಕೆ ಇದು ನಿಮ್ಗೂ ನಮ್ಗೂ ಗೊತ್ತಿರೋ ವಿಚಾರ ಇದು. ಹ್ಮ್ ಫೈನ್ ಹಾಗಾಗಿ ಇದು ಖಿನ್ನತೆ ಅಂತ ತಗೊಳೋದಿಲ್ಲ. ನನ್ಗೆ ಗೊತ್ತಿರಂಗೆ ಅದೊಂದು ಅವಕಾಶ ತಗೊಂಡಿದ್ದಾರೆ ಅಷ್ಟೇ ಅಧಿಕಾರಿಗಳನ್ನ ಬಳಸ್ಕೊಳಕ್ ಈಗ. ಫೈನ್ ಸಂಕೇತ್ ಸರ್, ಇದನ್ನ ಅಟೆನ್ಷನ್ ಸೀಕಿಂಗ್ ಇದು. ನಾನು ಎಂಥ ಕಡು ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ನ್ಯಾಯಾಧೀಶರೇ ಇದನ್ನು ಪರಿಗಣಿಸಲೇಬೇಕು, ಇಲ್ಲ ವಿಷಯ ಕೊಟ್ಬಿಡಿ ನನಗೆ, ಆ ಥರ ಪ್ರೆಸೆಂಟ್ ಮಾಡ್ಕೊಳ್ತಾ ಇರೋದ ವ್ಯಕ್ತಿಯೊಬ್ಬ, ಅಪೀಲ್ ಮಾಡ್ಕೊಳ್ತಾ ಇರೋದ, ಯಾವುದೇ ಅರ್ಜಿಗಳನ್ನು ಹಾಕದೆ ಮುಖಾಮುಖಿಯಾಗಿ ಸಿಕ್ಕಾಗ ಅಂತ ವಿಡಿಯೋ ಕಾನ್ಫರೆನ್ಸ್ ಥ್ರೂ. ನೋಡಿ, ಒಂದು ಅನಾವಶ್ಯಕ ಪ್ರಚಾರನೂ ಇರಬಹುದು, ಓಕೆ, ಅಥವಾ ಅಟೆನ್ಷನ್ ಸೀಕಿಂಗ್ ಆದ್ರೂ ಇರಬಹುದು, ಅಥವಾ ನಿಜವಾಗ್ಲೂ ಸಮಸ್ಯೆಗಳಿತ್ತು ಅಂತಂದ್ರೆ ಏನಾದ್ರೂ ಯಾರ್ದಾದ್ರೂ ಮುಂದೆ ಅದನ್ನ ಹೇಳಿದ್ರೆ ಈಗಾಗ್ಲೇ ಅದ್ರ ಬಗ್ಗೆ ಒಂದು ಗಂಭೀರವಾದ ವಿಚಾರ ಇರಬಹುದಾಗಿತ್ತು. ಹಾಗಾಗಿ ಈ ಎಲ್ಲವನ್ನೂ, ಎಲ್ಲ ಅಧಿಕಾರಿಗಳನ್ನು, ಎಲ್ಲ ಅಥಾರಿಟಿಗಳನ್ನು ಬೈಪಾಸ್ ಮಾಡಿ ಕೋರ್ಟ್ಗೆ ಇಳಿರೋದು ಏನಿದೆಯಲ್ಲ, ಅದು ನನಗನ್ಸಿದ ಮಟ್ಟಿಗೆ ತಾವು ಹೇಳಿದ ಹಾಗೆ ಪ್ರಚಾರದ ಅಥವಾ ಕೋರ್ಟಿನ ಮೇಲೆ ಒಂದು ಪ್ರೆಷರ್ ಮಾಡುವ ಒಂದು ಟ್ಯಾಕ್ಟಿಕ್ನು ಕೂಡ ಆಗಿದೆ. ಶಿಫ್ಟ್ ಮಾಡಬೇಡಿ ಅನ್ನೋದಿತ್ತು, ಅಥವಾ ನನಗೆ ಟ್ರೀಟ್ಮೆಂಟ್ ಸರಿಯಾಗಿ ಇಲ್ಲ ಅನ್ನೋದಕ್ಕಾಗ್ಲಿ, ಅಥವಾ ಇನ್ನೂ ಹೆಚ್ಚಿನ ವ್ಯವಸ್ಥೆ ಮಾಡ್ಕೊಡೋದಕ್ಕೆ ಅನುವು ಮಾಡಿಕೊಡ್ಲಿ ಕೋರ್ಟ್ ನಿಂದ ಅನ್ನೋದಕ್ಕಾಗ್ಲಿ ಏನಾದ್ರೂ ಇರಬಹುದು ಅಂತ ಅನ್ಸುತ್ತೆ. ಇಷ್ಟೆಲ್ಲಾ ಇಲ್ಲಿ ತೊಂದರೆ ಇದೆ ಅಂತಂದ್ರೆ ಬಳ್ಳಾರಿಗೆ ಯಾಕೆ ಹೋಗ್ಬಾರ್ದು ಅನ್ನೋ ಪ್ರಶ್ನೆನೂ ಬರಬಹುದು. ಇಷ್ಟೆಲ್ಲ ಇಲ್ಲಿ ಒಂದು ಚಿತ್ರ ಹಿಂಸೆ ಇದೆ ಅಥವಾ ಇಲ್ಲಿ ಟ್ರೀಟ್ಮೆಂಟ್ ಸರಿ ಇಲ್ಲ ಅಂದ್ರೆ ಬಳ್ಳಾರಿಯಲ್ಲಿ ಬಿಸಿಲು ಬಳ್ಳಾರಿಗೆ ಹೋಗ್ಬಹುದಾಗಿತ್ತಲ್ಲ. ಬಿಸಿಲು ಜೋರಾಗಿರುತ್ತೆ ಅಲ್ಲಿ, ಮತ್ತೆ ಇಲ್ಲಿಕ್ಕಿಂತ ಚೆನ್ನಾಗಿ ಬೆಡ್ ಇರುತ್ತಲ್ಲ, ಬಿಸಿಲೇ ಕಂಡಿಲ್ಲ ಅಂದ್ರೆ ಅಲ್ಲಿ ಬಿಸಿಲು ಪೂರ್ತಿ ಕಾಣುತ್ತೆ. ಹೌದು, ಸೂರ್ಯ ಕಂಪ್ಲೀಟ್ ಆಗಿ ದರ್ಶನ ಕೊಡ್ತಾರೆ ಅಲ್ಲಿ. ಓಕೆ, ಹಾಗಾಗಿ ಈ ಬಿಸಿಲೇ ಕಂಡಿಲ್ಲ ಅಥವಾ ಇಲ್ಲಿ ನಮಗೆ ತೊಂದರೆ ಆಗ್ತದೆ ಅನ್ನೋದು ಏನಿದೆಯಲ್ಲ, ದೀಸ್ ಆರ್ ಆಲ್ ವೆರಿ ಪೆಟಿ ಎಕ್ಸ್ಕ್ಯೂಸಸ್ ಅಂತ ನಾವ್ ಹೇಳ್ತೇವೆ. ಐ ಡೋಂಟ್ ಥಿಂಕ್ ದೀಸ್ ಆರ್ ವರ್ದಿ ಆಫ್ ಕನ್ಸಿಡರೇಷನ್, ವರ್ತ್ ಇನಫ್ ಟು ಕನ್ಸಿಡರ್ ಅಲ್ಲ ಅಂತ ನನಗನ್ಸುತ್ತೆ. ಫೈನ್ ಫೈನ್, ಥ್ಯಾಂಕ್ ಯು ಸಂಕೇತ್ ಹೆಣಗಿ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ. ಥ್ಯಾಂಕ್ ಯು ಲೋಕೇಶ್ವರ್ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ತಮ್ಮ ಅನುಭವವನ್ನು, ಮಾಹಿತಿಯನ್ನು ಹಂಚ್ಕೊಂಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಒಟ್ಟಲ್ಲಿ ವಿಚಾರ ಏನೇ ಇರಲಿ, ದರ್ಶನ್ಗೆ, ಒಬ್ಬ ವಿಚಾರಣಾಧೀನ ಖೈದಿಗೆ ಯಾವೆಲ್ಲ ಫೆಸಿಲಿಟಿ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಸಿಗಬೇಕಾಗುತ್ತೋ ಅದೆಲ್ಲವನ್ನು ಕೂಡ ಇವತ್ತಿಗೆ ನ್ಯಾಯಾಲಯ ದಯಪಾಲಿಸ್ತಾ ಇದೆ. ಚಾಪೆ ಆಗಲಿ, ದಿಂಬಾಗಲಿ, ಬೆಡ್ಶೀಟ್ ಆಗಲಿ, ಚಪ್ಪಲಿ ಆಗಲಿ ಎಲ್ಲವನ್ನು ಕೂಡ ಕೊಡಬೇಕು ಅಂತ ಹೇಳಿದೆ. ಜೈಲು ಅಧಿಕಾರಿಗಳೇ ದರ್ಶನ್ಗೆ ಖುದ್ದಾಗಿ ಹೋಗಿ ಕೊಡಬೇಕಿದೆ ಎಲ್ಲವನ್ನು ಕೂಡ. ಸ್ವಲ್ಪ ದಪ್ಪನೆ ಹಾಸಿಗೆ ಕೊಡಿ, ಚಳಿಗಾಲ ಬಂದಾಗ ಸ್ವಲ್ಪ ಆರಾಮ ಬೆಚ್ಚಗೆ ಮಲ್ಕೊಳ್ಳಿ ಅಂತ ಎಲ್ಲ ಇರಬೇಕಾಗುತ್ತೆ. ಜೊತೆಗೆ ಅವಶ್ಯಕತೆ ಇದ್ದರೆ ನಿಯಮಿತವಾಗಿ ಸ್ವಂತವಾಗಿ ಖರೀದಿ ಮಾಡಲಿಕ್ಕೂ ಅವಕಾಶವನ್ನು ಕೊಡಿ. ಬೇಕರಿಗಳನ್ನು ತಿನ್ನಕ್ಕೆ ಬಿಡ್ತಾ ಇಲ್ಲ, ನನಗಲ್ಲಿ ನಮ್ಮ ಫ್ಯಾಮಿಲಿ ಕಡೆಯವರು ಹಣ ಹಾಕಕ್ಕೆ ಬಿಡ್ತಾ ಇಲ್ಲ, ಇಂಥ ವಿಚಾರ ಇತ್ತಲ್ಲ, ಅವುಗಳಿಗೂ ಅವಕಾಶ ಮಾಡಿಕೊಡಿ. ವಾರದಲ್ಲಿ 2 ದಿನ ಫ್ಯಾಮಿಲಿಯವರಿಗೆ ಲ್ಯಾಂಡ್ಲೈನ್ ಫೋನ್ನ ಮೂಲಕವಾಗಿ ಮಾತನಾಡಲಿಕ್ಕೂ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿದೆ. ಆ ಮೂಲಕವಾಗಿ ಯಾವ ಫೆಸಿಲಿಟಿಯನ್ನು ದರ್ಶನ್ ಕಡೆ ವಕೀಲರು ಕೋರ್ಟ್ ಮುಂದೆ ಹಾಕ್ಕೊಂಡು ಕೇಳಿಕೊಂಡಿದ್ರೋ 90% ಅದು ಫುಲ್ಫಿಲ್ ಆಗಿದೆ ಅಂತ ಹೇಳ್ದ ಡಿಬೇಟ್ ಮುಗಿಸ್ತಾ ಇದ್ದೀನಿ.